ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಟಾಪಿಕ್ ಏನಂತಂದರೆ IPC ಅಂದರೆ ಇಂಡಿಯನ್ ಪಿನಲ್ ಕೋಡ್. ಅದು ಹೊಸದಾದ ಕಾನೂನಾಗಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ. ಸೊ ಈ IPC ಅಥವಾ BNS ಇರಲಿ, ಯಾವುದೇ ಒಂದು ಬೇರೆ ಆ್ಯಕ್ಟ್ ಇರಲಿ. ಸೊ ನಾನು ಫಾರ್ ಎನ್ ಎಕ್ಸಾಂಪಲ್ IPC ಮತ್ತು BNS ತೊಗೊಂಡಿದ್ದೇನೆ. ಆ ಒಂದು ಆ್ಯಕ್ಟನ್ನು ಸ್ವಲ್ಪ ನಾವು ಒಂದು ನಿಗದಿತವಾದಂತಹ ಒಂದು ಫಾರ್ಮೆಟಲ್ಲಿ ಓದಿದರೆ ಬಹಳ ಸುಲಭ ಅನಿಸುತ್ತೆ. ಯಾಕೆಂದರೆ ಎಷ್ಟೋ ಸೆಕ್ಷನ್ಸ್ಗಳಿವೆ, ಹಲವಾರು ರೀತಿಯ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ಗಳು ಇವೆ ಅಂತ ನಮಗೆ ಅನಿಸುತ್ತೆ. ಆದರೆ ಅಲ್ಲಿ ಯಾವುದೋ ಒಂದು ಫಾರ್ಮುಲಾ ಇರ್ಬೋದು ಅಥವಾ ಯಾವುದೋ ಒಂದು ನಿಗದಿತವಾದಂತಹ ಅದೇ ಸೆಟ್ ಪ್ಯಾಟರ್ನ್ ಇರುತ್ತೆ ಕೆಲವೊಂದು ಓದುವಂಥ ವಿಚಾರದಲ್ಲಿ. ಸೊ ಆ ಒಂದು ನಿಗದಿತವಾದಂತಹ ಅಂಶಗಳನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ IPC ಅಥವಾ BNS ಬಹಳ ಕಷ್ಟ ಅಲ್ಲ, ಅದು ಬಹಳ ಸುಲಭ ಆಗುತ್ತೆ. ಎಷ್ಟೋ ಸೆಕ್ಷನ್ಸ್ಗಳನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಹೇಳುವಂಥ ವಿಚಾರಗಳನ್ನು ನಾವು ಈ ರೀತಿ ಶಾರ್ಟ್ಕಟ್ ಟ್ರಿಕ್ಸ್ ಅಥವಾ ಈ ರೀತಿ 10 ಕೀ ಪಾಯಿಂಟ್ಸನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಇದ್ದೇನೆ ಇವತ್ತಿನ ಈ ಕ್ಲಾಸಲ್ಲಿ. 10 ವಿಷಯಗಳು ನಾವು ಯಾವುದನ್ನು ಗಮನ ಕೊಡಬೇಕು, ಇದಕ್ಕೆ ಗಮನ ಕೊಟ್ಟರೆ ಈ ರೀತಿ ನಾವು ನಮ್ಮ ನೋಟ್ಸನ್ನು ಮಾಡ್ಕೊಳ್ಬೋದು ಅಥವಾ ಈ ರೀತಿ ನಾವು IPC ಅಥವಾ BNS ಅನ್ನು ನೆನ್ಪಿಟ್ಕೊಳ್ಬೋದು ಹೇಳೋಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲದಾಗಿ ನೋಡಿ, IPC ಅಥವಾ BNS ಓದುವಾಗ ನಾವು ಈ 10 ಅಂಶಗಳು ನಾವು ಗಮನದಲ್ಲಿ ಇಟ್ಕೊಳ್ಬೋದು. ಪ್ರತಿಯೊಂದು ಚಾಪ್ಟರ್ ಇರಲಿ, ಒಫೆನ್ಸ್ ಇರಲಿ, 3 ಕಾಂಪೊನೆಂಟ್ಸ್ ಅಂತ ಹೇಳುವಂಥದ್ದು ಏನಂತ ನಾನು ಹೇಳ್ತೇನೆ. ಸೊ 3 ಕಾಂಪೊನೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೂಲ್ಸ್ ಇರುತ್ತೆ ಅಥವಾ ಒಫೆನ್ಸ್ಗಳಿಗೆ ಕೆಲವೊಂದು ಅಡಿಷನ್ಸ್ ಇರುತ್ತೆ. ಮೆನ್ಸ್ರಿಯಾಗಿ ಸಂಬಂಧಪಟ್ಟವಾದಂತಹ ಬೇರೆ ರೀತಿಯ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಕೆಲವೊಂದು ನಿಗದಿತ ಒಫೆನ್ಸ್ಗಳಿಗೆ ಮಾತ್ರ ಕೆಲವೊಂದು ವಿಷಯಗಳು ಅಪ್ಲೈ ಆಗ್ತದೆ ಅಥವಾ ಕೆಲವೊಂದು ಐಡಿಯಾಸ್ಗಳು ರಿಪೀಟ್ ಆಗ್ತಾ ಇರ್ತವೆ. ಅಥವಾ ಪಬ್ಲಿಕ್ ಸರ್ವೆಂಟ್, ಚೈಲ್ಡ್, ವುಮನ್ ಬಗ್ಗೆನೇ ಒಂದು ಸಪ್ರೇಟ್ ಬೇರೆ ಬೇರೆ ಕಡೆ ರಿಪೀಟ್ ಆಗುವಂಥ ವಿಷಯಗಳನ್ನು ನಾವು ಕಾಣ್ತೇವೆ. ಅಥವಾ ಭಾರತದಲ್ಲಿ ಅಥವಾ ಭಾರತದ ಹೊರಗೆ ಆಗಿರುವಂಥ ವಿಚಾರಗಳ ಬಗ್ಗೆ ನಾವು ಒಂದು ರೀತಿ ಕಾಣ್ತೇವೆ. ಹಾಗೂ ಪನಿಷ್ಮೆಂಟ್ ಬಗ್ಗೆ ವಿಚಾರಗಳಲ್ಲಿ ಇದನ್ನು ಕಾಣ್ತೇವೆ. ಸೊ ಅಲ್ಟಿಮೇಟ್ಲಿ ಏನಂತಂದರೆ ಈ IPC ಅಥವಾ BNS ಅನ್ನು ಓದುವಾಗ ನಾವು ಈ 10 ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ಆವಾಗ ನಮಗೆ ಓದಲಿಕ್ಕೆ ಸುಲಭ ಆಗುತ್ತೆ. ನಾವು ಬೇರೆ ಆ್ಯಕ್ಟ್ ಓದುವಾಗ ಆ ಅಂಶ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ನಾವು 3 ಕಾಂಪೊನೆಂಟ್ಸ್. ಯಾವುದೇ ಒಂದು ಒಫೆನ್ಸ್ ಇರಲಿ, ಈಗ ಉದಾಹರಣೆಗೆ ಒಫೆನ್ಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಇರಲಿ, ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್, ಒಫೆನ್ಸ್ ಅಗೇನ್ಸ್ಟ್ ಪಬ್ಲಿಕ್ ಟ್ರ್ಯಾಂಕ್ವಿಲಿಟಿ, ನೀವು ಯಾವುದೇ ಒಫೆನ್ಸ್ ತೊಗೊಳ್ಳಿ, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಹಳ ಮುಖ್ಯ. ಸೊ ಫಸ್ಟ್ ಒಂದು ಅಂಶ ಏನಂತಂದರೆ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳಿ ತಿಳ್ಕೊಳ್ಬೇಕು. ಇಂಗ್ರೀಡಿಯೆಂಟ್ಸ್ ಏನು ಇರತ್ತೆ? ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಮೆನ್ಸ್ರಿಯ ಏನು ಅಂತ ಹೇಳಿ, ಮತ್ತೊಂದು ಏನು ಆ್ಯಕ್ಷನ್, ಯಾವ ಉದ್ದೇಶದಿಂದ ಆ ವ್ಯಕ್ತಿ ಒಂದು ಮೆನ್ಸ್ರಿಯ ಮಾಡ್ದ, ಯಾವ ಉದ್ದೇಶದಿಂದ ಒಬ್ಬ ವ್ಯಕ್ತಿ ಒಂದು ಕೃತ್ಯವನ್ನು ಮಾಡ್ದ, ಆ ಕೃತ್ಯ ಏನು ಅಂತ ಈ 2 ವಿಷಯಗಳು ನಮಗೆ ಗೊತ್ತಾದರೆ ಆವಾಗ ಆ ಅರ್ಧ ಒಫೆನ್ಸ್ ಗೊತ್ತಾದಾಗೆ. ಮೇನ್ ಇದೆಲ್ಲ ಆಲ್ಮೋಸ್ಟ್ ಅಬೌಟ್ 75% ನೀವು ಕೇವಲ ಡೆಫಿನಿಷನ್ಸ್ಗಳನ್ನು ಓದಿದರೆ ಅಥವಾ ಈ ಇಂಗ್ರೀಡಿಯೆಂಟ್ಸ್ ಡೆಫಿನಿಷನ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್ನ ಹೇಳ್ಬೋದು, ಅದು ಓದಿದ್ರೆ 75% ನೀವು IPC BNS ಕಲ್ತ ಹಾಗೆ. ಸೊ ಅದರಲ್ಲಿ ಸುಮಾರು ಒಂದು 20-30 ಒಫೆನ್ಸಸ್ಗಳನ್ನು ನೀವು ತಿಳಿದಿಟ್ಕೊಂಡ್ರೆ, ಈಗ ಉದಾಹರಣೆಗೆ ಒಫೆನ್ಸ್ಗಳು ನೀವು ಯಾವುದಂತ ನಿಗದಿತ ಮಾಡ್ತೀರಿ. ಯಾಕೆಂದರೆ ಒಫೆನ್ಸ್ ಅಂದರೆ ಈಗ ನೋಡಿ, ಕೆಲವೊಂದು ಸಲ ಒಫೆನ್ಸಸ್ ಥೆಫ್ಟ್ ಇರ್ಬೋದು, ಥೆಫ್ಟ್ನ ಅಗ್ರವೇಟೆಡ್ ಫಾರ್ಮ್ ಎಕ್ಸ್ಟೋರ್ಷನ್ ಅಗ್ರವೇಟೆಡ್ ಫಾರ್ಮ್ ರಾಬರಿ ಅಗ್ರವೇಟೆಡ್ ಫಾರ್ಮ್ ಡಕಾಯಿತಿ. ಅದೇ ಡಕಾಯಿತಿ ಇನ್ನು ವಿತ್ ಇಂಟೆನ್ಷನ್ ಟು ಕಮಿಟ್ ಮರ್ಡರ್ ಆದರೆ ಅದು ಇನ್ನೊಂದು ಅಗ್ರವೇಟೆಡ್ ಫಾರ್ಮ್. ಸೊ ಒಂದೇ ಪ್ಯಾಟರ್ನು, ಬಟ್ ಅದು ಇನ್ನೂ ಭೀಕರವಾಗಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಪನಿಷ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ಎಂಟೈರ್ ಚಾಪ್ಟ್ರಲ್ಲಿ ಮೇಯ್ನಾಗಿ ಒಂದು ರೀತಿಯ ಇರುವಂಥ, ಈಗ ಥೆಫ್ಟ್ ಹೇಳೋದು ಒಂದು ಕ್ಯಾಟಗರಿ ಆದರೆ, ಕ್ರಿಮಿನಲ್ ಮಿಸ್ಅಪ್ರಾಪ್ಷನ್ ಒಂದು ಕ್ಯಾಟಗರಿ ಆಗುತ್ತೆ, ಮಿಸ್ಚಿಫ್ ಒಂದು ಕ್ಯಾಟಗರಿ ಆಗುತ್ತೆ, ಚೀಟಿಂಗ್ ಅದು ಇನ್ನೊಂದು ರೀತಿಯ ಇದಾಗುತ್ತೆ, ಅಥವಾ ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡುವಂಥದ್ದು ಅದು ಒಂದು ಇದಾಗುತ್ತೆ, ಅಥವಾ ಫಾಲ್ಸ್ ಎವಿಡೆನ್ಸನ್ನು ಮಾಡುವಂಥದ್ದು ಒಂದು ರೀತಿ ಆಗುತ್ತೆ. ಇದೆಲ್ಲ ಬೇರೆ ಬೇರೆ ಚಾಪ್ಟರ್ಸ್ಗಳಲ್ಲಿರುವಂಥದ್ದು. ಸೊ ಆ ಎಂಟೈರ್ ಚಾಪ್ಟರ್ಗಳಲ್ಲಿ ಮೇನ್ ಆಗಿರುವಂಥ ಮುಖ್ಯವಾದಂಥ ಒಫೆನ್ಸ್ ಯಾವುದು ಅಂತ ತಿಳ್ಕೊಂಡು ಒಂದೊಂದು ಚಾಪ್ಟ್ರಲ್ಲಿ ಒಂದು 4-5 ಒಫೆನ್ಸ್ಗಳಿರ್ಬೋದು. ಇಟ್ ಡಿಪೆಂಡ್ಸ್, ಒಂದು ಇರ್ಬೋದು ಅಥವಾ 10-15 ಕೂಡ ಇರ್ಬೋದು. ಬಟ್ ಆ್ಯಾವ್ರೇಜ್ ಆಗಿ ಒಂದು 5-6 ಒಫೆನ್ಸ್ಗಳನ್ನು ಡೆಫಿನೇಷನ್ಸನ್ನು ತಿಳ್ಕೊಂಡ್ರೆ ಅರ್ಧಕ್ಕರ್ಧ ಕೆಲಸ ನಮ್ಮದು ಆದಾಗೆ. ಅರ್ಧ ಅಲ್ಲ, 3/4 ಕೆಲಸ ಡೆಫಿನೇಷನ್ ನಾವು ಕಲ್ತ ಹಾಗೆ. ಸೊ ಅದ್ರ ಜೊತೆಗೆ ಪನಿಷ್ಮೆಂಟ್ ಇರುತ್ತೆ, ನಾರ್ಮಲ್ ಆ ಒಂದು ಒಫೆನ್ಸ್ಗೆ ಇರುವಂಥ ಪನಿಷ್ಮೆಂಟು. ಇನ್ನು ಅದರದ್ದು ಭೀಕರವಾದಂತಹ ಗಂಭೀರವಾದಂತಹ ಒಫೆನ್ಸ್ಗಳಿಗೆ ಇನ್ನೂ ಜಾಸ್ತಿ ಪನಿಷ್ಮೆಂಟು. ಸೊ ಇದನ್ನು ಆ್ಯಕ್ಚುಲಿ ನಾವು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಅಗ್ರವೇಟೆಡ್ ಒಫೆನ್ಸ್ ಏನು ಅಂತ ತಿಳ್ಕೊಳ್ಬೇಕು, ಅದನ್ನು ತುಂಬ ಡೀಟೇಲಾಗಿ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಪನಿಷ್ಮೆಂಟ್ ಹೇಳುವಂಥದ್ದು ಈ ಒಂದು ಒಫೆನ್ಸ್ಗೆ, ಉದಾಹರಣೆಗೆ ಥೆಫ್ಟಿಗೆ ಏನು ಪನಿಷ್ಮೆಂಟ್ ಹೇಳುವಂಥದ್ದು ಒಂದು ಸಣ್ಣದಾದ ಒಂದು ಐಡಿಯಾ ಇರಬೇಕಾಗತ್ತೆ. ಅಥವಾ ಕೆಲವೊಂದಕ್ಕೆ ಡೆತ್ ಸೆಂಟೆನ್ಸ್ ಇರುತ್ತೆ, ಅದರದ್ದು ಐಡಿಯಾ ಇರಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಒಫೆನ್ಸ್ ಅಥವಾ ತೊಗೊಳ್ಳಿ ನೀವು, ಅಥವಾ ಚಾಪ್ಟರ್ ವೈಸ್ ತೊಗೊಳ್ಳಿ,
ಆ ಚಾಪ್ಟರ್ ವೈಸ್ ತೊಗೊಂಡ್ರೆ ಅದಕ್ಕೆ 3 ಕಾಂಪೊನೆಂಟ್ಸನ್ನು ನಾವು ಕಂಡು ಹಿಡಿಯುವಂಥದ್ದು ಬಹಳ ಮುಖ್ಯ. ಒಂದು ಇಂಗ್ರೀಡಿಯೆಂಟ್ಸ್, ಆ ಚಾಪ್ಟ್ರಲ್ಲಿ ಬರುವಂತಹ ಯಾವ ಯಾವ ಒಫೆನ್ಸಸ್ಗಳಂತ ತಿಳ್ಕೊಂಡು ಆ ಒಫೆನ್ಸ್ನ ಇಂಗ್ರೀಡಿಯೆಂಟ್ ಏನು, ಅದರದ್ದು ಪನಿಷ್ಮೆಂಟ್ ಏನು, ಆ ಒಫೆನ್ಸ್ನ ಇನ್ನೂ ಗಂಭೀರ ಸ್ವರೂಪವಾದಂತಹ ಅಗ್ರವೇಟೆಡ್ ಒಫೆನ್ಸ್ಗಳು ಯಾವುದು ಅಂತ ತಿಳ್ಕೊಂಡ್ರೆ ನಮ್ಮದು ಒಂದು ಹಂತದ ಇದು ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಇದಕ್ಕೆ ನಾವು ಹೋಗುವಂಥದ್ದಾದರೆ ನೋಡಿ, ಒಂದು ಎಕ್ಸಾಂಪಲ್ ಈಗ ಅಬೇಟ್ಮೆಂಟ್ ಅಂತ ತೊಗೊಳ್ಳುವಂಥದ್ದು. ಐ ಹೋಪ್ ದಿಸ್ ಇಸ್ ವಿಸಿಬಲ್, ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇಫ್ ನಾಟ್ ಝೂಮ್ ಮಾಡಿ ತೋರಿಸಿದೆ ನೋಡಿ. ಈ ರೀತಿ ಚಾರ್ಟ್ಸ್ಗಳೇನಿದೆ ಅಲ್ಲ, ದಿಸ್ ಚಾರ್ಟ್ ಮೆಥಡ್ ವಿ ಹ್ಯಾವ್ ಅಡಾಪ್ಟೆಡ್ ಇನ್ ಟೀಚಿಂಗ್ ನ್ಯೂ ಕ್ರಿಮಿನಲ್ ಲಾಸ್. ಭಾರತೀಯ ನ್ಯಾಯ ಸಂಹಿತೆ ಇರ್ಬೋದು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇರ್ಬೋದು, ಅಥವಾ ಮುಂದೆ ಬರುವಂಥ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇದೆಲ್ಲದಕ್ಕೂ ಕೂಡ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಒಂದು ಕೋರ್ಸ್ ಇದೆ, BNS ಕೋರ್ಸ್ ಅಂತ ಹೇಳಿ, ಅಥವಾ BNSS ಕೋರ್ಸ್, CRPC ಹೊಸ ಕಾನೂನು. ಅಲ್ಲಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಚಾರ್ಟ್ ಮೆಥಡ್ ಮುಖಾಂತರನೇ ನಾವು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ಇಫ್ ಇಂಟ್ರೆಸ್ಟೆಡ್ ಇದ್ದರೆ ನೀವು ಅದನ್ನು ಆ ಕೋರ್ಸನ್ನು ಈಗಲೂ ಕೂಡ ಪರ್ಚೇಸ್ ಮಾಡ್ಬೋದು. ರೆಕಾರ್ಡೆಡ್ ಲೆಕ್ಚರ್ಸ್ ಇರುವಂಥದ್ದು, ಆಲ್ರೆಡಿ ಲೈವ್ ಕ್ಲಾಸಸ್ ಆಗಿದೆ, ಬಟ್ ಸ್ಟಿಲ್ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಸದ್ಯದಲ್ಲೇ ಇದಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳು ಕೂಡ ಬರಲಿವೆ, ನಿಮಗೆ ಲಭ್ಯ ಆಗಲಿಕ್ಕಿವೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಸೊ ಈ ರೀತಿ ಟೆಕ್ನಿಕನ್ನು ನೀವು ಯೂಸ್ ಮಾಡೋದಾದ್ರೆ, ಯಾಕೆಂದರೆ ಇದು ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ನಮಗೆ ಅಲ್ಟಿಮೇಟ್ಲಿ ಫೈನಲಿ ರಿವಿಷನ್ ಮಾಡುವಾಗ ಈಗ ನಮಗೆ ಅದರದ್ದು ಮಹತ್ವ ಅಷ್ಟು ಗೊತ್ತಾಗಲಿಕ್ಕಿಲ್ಲ ನಾವೀಗ ಓದುವಾಗ. ಅದ್ರಲ್ಲಿ ಫೈನಲ್ ಲಾಸ್ಟ್ ಮೊಮೆಂಟಲ್ಲಿ ಎಕ್ಸಾಮ್ 1 ವಾರ ಇರುವಾಗ, ಅಥವಾ 2 ದಿನ ಇರುವಾಗ, 1 ದಿನ ಇರುವಾಗ, ಅಥವಾ ಎಕ್ಸಾಮ್ ಬೆಳಿಗ್ಗೆ, ಮಧ್ಯಾಹ್ನ ಇದೆ ಎಕ್ಸಾಮ್ ನಮಗೆ ಬೆಳಿಗ್ಗೆ. ಸೊ ಇಂಥ ಸಂದರ್ಭದಲ್ಲಿ ಇದು ನಮಗೆ ಈ ರೀತಿ ಚಾರ್ಟ್ ಮಾಡ್ಕೊಳ್ಳುವಂಥ ಮೆಥಡ್ ಏನಿದೆಯಲ್ಲ, ಅದು ಬಹಳ ಅವಶ್ಯಕ ಹಾಗೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆವಾಗ ನಮಗೆ ಟೈಮ್ ಸಿಗೋದಿಲ್ಲ. ಸೊ ಈಗಲಿಂದನೇ ನೀವು ಆ ಒಂದು ಮೆಥಡನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳುವಂಥ ಒಂದು ಸಜೆಷನ್. ಸೊ ನೋಡಿ, ಇಲ್ಲಿ ಅಬೇಟ್ಮೆಂಟ್ ಹೇಳುವಂಥ ಒಂದು ಚಾಪ್ಟರ್ ಇದೆ. ಸೊ ಈ ಸಲ BNS ಅಲ್ಲಿ ಅಬೇಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು ಅಟೆಂಪ್ಟ್ ಅದನ್ನು ಕೂಡ ಸೇರಿಸಿದ್ದಾರೆ. ಲೆಟ್ಸ್ ಟೇಕ್ ಓನ್ಲಿ ಈ ಒಂದು ಪಾರ್ಟನ್ನು ತಗೊಳ್ಳೋಣ, ಅಬೇಟ್ಮೆಂಟ್. ಈ ಅಬೇಟ್ಮೆಂಟನ್ನು ನಾವು ನೋಡ್ತೇವೆ ಅಂತಾದರೆ ನೋಡಿ, ಫಸ್ಟ್ ವಾಟ್ ಈಸ್ ಅಬೇಟ್ಮೆಂಟ್ ಹೇಳುವಂಥದ್ದು ಕೊಟ್ಟಿದ್ದಾರೆ. ಅದು ಆ ಸೆಕ್ಷನ್ ಯಾವುದೇ ಇರಲಿ, IPC ಇರಲಿ ಅಥವಾ BNSS ಯಾವುದೇ ಇರಲಿ, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಅಬೌಟ್ ಸೆಕ್ಷನ್. ಯಾಕೆಂದರೆ ನಾವು ಫಸ್ಟ್ ನೀವು ಪ್ರಿನ್ಸಿಪಲ್ 97% ನೀವು ಕಲ್ತ್ಕೊಂಡ್ರು, ಇನ್ನು 3% ಸೆಕ್ಷನ್ಸ್ಗಳ ನಂಬರ್ ಅಷ್ಟೇ. ಸೊ ಪ್ರಿನ್ಸಿಪಲ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತಿಳ್ಕೊಳ್ಳಿ. ಓಕೆ, ಸೊ ಫಸ್ಟ್ ಅಬೇಟ್ಮೆಂಟ್ ಅಂದರೆ ಏನು ಅಂತ ಹೇಳುವಂಥದ್ದು, ಇದು ಬಹಳ ಮುಖ್ಯವಾದಂಥ ವಿಚಾರ ಎಂಟೈರ್ ಚಾಪ್ಟ್ರಲ್ಲಿ. ಇದು ಇಂಗ್ರೀಡಿಯೆಂಟ್ಸ್ ಹೇಳುವಂಥದ್ದು. ಆಮೇಲೆ ಎಲ್ಲ ಕಡೆನೂ ಅಬೇಟರ್, ಹೂ ಇಸ್ ಅಬೇಟರ್ ಅಂತ ಇರೋದಿಲ್ಲ, ಅಂದರೆ ಒಫೆನ್ಸ್ ಮಾಡಿದವ್ರು ಯಾರು ಅಂತ ಇರೋದಿಲ್ಲ. ಈಗ ಥೆಫ್ಟ್ ಅಂದರೆ ಹೂ ಇಸ್ ಥೀಫ್ ಹಾಗೆಲ್ಲ ಇರೋದಿಲ್ಲ. ಬಟ್ ಇಲ್ಲಿ ಆ ಆಪ್ಷನ್ ಇದೆ, ಅದನ್ನು ನಾವು ಕಲಿಬೋದು ಎಕ್ಸ್ಟ್ರಾ, ಹೂ ಇಸ್ ಅಬೇಟರ್ ಅಂತ ಹೇಳುವಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವೊಂದು ಎಕ್ಸ್ಟ್ರಾ ಟೆರಿಟೋರಿಯಲ್ ಅಂತ ಹೇಳಿ ನಾವು ನೋಡ್ತೇವೆ, ಭಾರತದಲ್ಲಿ ಮಾಡಿದರೆ, ಭಾರತದಿಂದ ಹೊರಗೆ ಮಾಡಿದರೆ ಏನು ಅಂತ ಹೇಳಿ, ಅದು ಕೂಡ ಒಂದು ಅಡಿಷನಲ್ ಇದೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ನೋಡುವಂಥದ್ದು ಪನಿಷ್ಮೆಂಟ್. ಇದು ರೂಲ್ಸಿಗೆ ಸಂಬಂಧಪಟ್ಟದ್ದು. ಬೇರೆ ಬೇರೆ ರೂಲ್ಸ್, ಅಬೇಟ್ ಮಾಡಿರುವಂಥ ವ್ಯಕ್ತಿ, ಆ ವ್ಯಕ್ತಿಗೆ ಏನು ಅಬೇಟ್ಮೆಂಟ್ ಕೊಡ್ತಾನೆ, ಅಬೇಟ್ ಆದಂಥ ವ್ಯಕ್ತಿ ಅದೇ ಪ್ರಕಾರ ಮಾಡಿದರೆ, ಅಥವಾ ಅದರಿಂದ ಬೇರೆ ಮಾಡಿದರೆ, ಅಥವಾ ಆ್ಯಕ್ಷನ್ ಬೇರೆ ಆಯಿತು, ಉದ್ದೇಶ ಬೇರೆ ಆಯಿತು, ಅದರ ಕಾನ್ಸಿಕ್ವೆನ್ಸ್ ಬೇರೆ ಆಯಿತು. ಸೊ ಹೀಗೆ ಹಲವಾರು ರೂಲ್ಸ್ಗಳು ನಾವು ನೋಡ್ಬೋದು. ಅದಕ್ಕೆ ತಕ್ಕನಾಗಿ ಅದಕ್ಕೆ ಪನಿಷ್ಮೆಂಟ್. ಇಲ್ಲಿ ಪನಿಷ್ಮೆಂಟ್ ಎಷ್ಟು ಹೇಳೋದಕ್ಕಿಂತ ಯಾವ ರೀತಿ ಪನಿಷ್ಮೆಂಟನ್ನು ನಿರ್ಧಾರ ಆಗುತ್ತೆ ಅಂತ ಹೇಳುವಂಥ ವಿಚಾರ ನಾವು ಕಾಣ್ತೇವೆ ಇಲ್ಲಿ. ಸೊ ಇದು ಒಂದಾದರೆ ಈ ಅಬೇಟ್ಮೆಂಟ್ ಚಾಪ್ಟ್ರಲ್ಲಿ ಅಗ್ರಿವೇಟೆಡ್ ಒಫೆನ್ಸ್. ಸೊ ಅಗ್ರಿವೇಟೆಡ್ ಒಫೆನ್ಸ್ಗಳು ಈಗ ಕನ್ಸೀಲಿಂಗ್ ಡಿಸೈನು, 10ಕ್ಕಿಂತ ಜಾಸ್ತಿ ಜನ ವ್ಯಕ್ತಿಗಳಿಗೆ ಅಬೇಟ್ಮೆಂಟ್ ಮಾಡುವಂಥದ್ದು, ಪಬ್ಲಿಕ್ಕಿಗೆ ಅಬೇಟ್ಮೆಂಟ್ ಮಾಡುವಂಥದ್ದು, ಈ ರೀತಿಯೆಲ್ಲ ನಾವು ಕಾಣ್ತೇವೆ. ಸೊ ಇದು ಆ್ಯಕ್ಚುಲಿ ನೋಡುವಂಥದ್ದಾದರೆ ಇದು ಓದುವಂಥ ಅವಶ್ಯಕತೆ ಇಲ್ಲ. ಎಕ್ಸೆಪ್ಟ್ ಈ 10 ಜನರಿಗಿಂತ ಜಾಸ್ತಿ ಸ್ವಲ್ಪ ಕೆಲವು ಸಲ ಕೇಳುವಂಥ ಸಾಧ್ಯತೆ ಇದ್ದರೂ ಸಹ ಈ ಕನ್ಸೀಲಿಂಗ್ ಡಿಸೈನ್ ಅಂತ ಇದೆಯಲ್ಲ, ಅದರಲ್ಲಿ ಸುಮಾರು ಸೆಕ್ಷನ್ಸ್ಗಳಿವೆ, ಅದನ್ನು ನಾವು ಸ್ಕಿಪ್ ಮಾಡ್ಬೋದು. ಸೊ ಇದೆಲ್ಲ ಅಗ್ರವೇಟೆಡ್ ಒಫೆನ್ಸಸ್ಗಳು, ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಇಂಪಾರ್ಟೆಂಟ್ ಆಗುತ್ತೆ, ಕೆಲವೊಂದು ಕೇಳಿದ್ದಾರೆ, ಕೆಲವೊಂದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಎಂಟೈರ್ ಚಾಪ್ಟ್ರಲ್ಲಿ ಈ ವಿಷಯ ಅಬೇಟ್ಮೆಂಟ್ ಅಂದರೆ ಏನು ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ 3 ಕಾಂಪೊನೆಂಟ್ಸ್ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ನೀವು ಯಾವುದೇ ಒಂದು ಒಫೆನ್ಸನ್ನು ಓದುವಾಗ, ಯಾವುದೇ ಚಾಪ್ಟರ್ನ ಓದುವಾಗ, ಇಂಗ್ರೀಡಿಯೆಂಟ್ಸ್ ಏನು, ಅದರದ್ದು ಪನಿಷ್ಮೆಂಟ್ ಏನು, ಹಾಗೆ ಅದರದ್ದು ಅಗ್ರವೇಟೆಡ್ ಒಫೆನ್ಸ್ಗಳು ಯಾವುದು ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ಹಾಗೆ ಇನ್ನೂ ಡಿಫ್ರೆಂಟ್ ರೂಲ್ಸ್, ಬೇರೆ ಬೇರೆ ರೂಲ್ಸ್. ಈಗ ನಾನು ಹೇಳಿದ ಹಾಗೆ, ಈಗ ಎಕ್ಸಾಂಪಲ್ ನಾನು ಅಬೇಟ್ಮೆಂಟ್ ಬಗ್ಗೆ ಹೇಳಿದೆ ಅಲ್ವಾ. ಸೊ ಈ ಅಬೇಟ್ಮೆಂಟ್ ಡಿಫ್ರೆಂಟ್ ರೂಲ್ಸ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟಲ್ಲ, ಅದರಲ್ಲೇ ಬರುತ್ತೆ ನೋಡಿ. ಅಬೇಟರ್ ಹೇಳುವಂಥ ವ್ಯಕ್ತಿ ಯಾರಿಗೆ ಅಬೇಟ್ಮೆಂಟ್ ಮಾಡ್ತಾನೆ
ಸೊ ಇವನು ಒಂದು ಉದ್ದೇಶದಿಂದ ಅಬೆಟ್ ಮಾಡಿರ್ತಾನೆ. ಆದರೆ ಇವನು ಆ ಕೃತ್ಯವನ್ನು ಮಾಡುವಾಗ ಅದು ಇನ್ ಕಾನ್ಸಿಕ್ವೆನ್ಸ್ ಆಗಿರ್ಬೋದು, ಅದೇ ರೀತಿ ಹೇಳಿದ ರೀತಿಯಲ್ಲೇ ಮಾಡಿರ್ಬೋದು, ಅಥವಾ ಇವನ ಉದ್ದೇಶ ಬೇರೆಯಾಗಿ ಮಾಡಿರ್ಬೋದು, ಅಥವಾ ಬೇರೆ ಕೃತ್ಯವನ್ನೇ ಮಾಡಿರ್ಬೋದು, ಅಥವಾ ಹೇಳಿದಕ್ಕಿಂತ ಇನ್ನೂ ಜಾಸ್ತಿ ಸೇರಿಸಿ ಮಾಡಿರ್ಬೋದು, ಅಥವಾ ಎಫೆಕ್ಟ್ ಬೇರೆ ಆಯಿತು. ಎಲ್ಲ ಒಂದೇ ರೀತಿ ಮಾಡ್ದ, ಆದರೆ ಅದು ಕಾನ್ಸಿಕ್ವೆನ್ಸ್ ಎಫೆಕ್ಟ್ ಬೇರೆ ಆಯಿತು. ಮತ್ತು ಪ್ಲಸ್ ಇವನು ಅಬೇಟರ್ ಕೂಡ ಒಫೆನ್ಸ್ ಮಾಡುವಾಗ ಅವನು ಖುದ್ದಾಗಿ ಅಲ್ಲಿ ಇದ್ದ. ಸೊ ಈ ಥರದಕ್ಕೆಲ್ಲ ಏನಾಗುತ್ತೆ ಅಂತಂದರೆ ಹೇಗೆ ಪನಿಷ್ಮೆಂಟನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಪನಿಷ್ಮೆಂಟನ್ನು ನಿರ್ಧಾರ ಮಾಡುವಂಥದ್ದು. ಸೊ ಈ ರೀತಿ ರೂಲ್ಸ್ಗಳು ಕೆಲವೊಂದು ಕಡೆ ಕೊಟ್ಟಿರ್ತಾರೆ. ಸೊ ಅದು ಅಬೇಟ್ಮೆಂಟಲ್ಲೇ ಹೆಚ್ಚು ನಾವು ಕಾಣುವಂಥದ್ದು, ಬೇರೆ ಕಡೆ ಅಂಥ ಅಷ್ಟು ಇದು ಕಾಣೋದಿಲ್ಲ. ಡೈರೆಕ್ಟ್ ಇಷ್ಟು ಪನಿಷ್ಮೆಂಟ್ ಅಂತಲೇ ಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿಯ ವಿಷಯನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನು ಮೂರನೇ ವಿಷಯ ಅಂತ ಅಂದರೆ ಈ ಒಫೆನ್ಸಸ್ಗೆ ಇಂಗ್ರೀಡಿಯೆಂಟ್ಸ್ ಓದುವಾಗಲೇ ಕೇವಲದ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇರೋದಿಲ್ಲ, ಅದ್ರ ಜೊತೆ ಎಕ್ಸೆಪ್ಷನ್ಸ್ಗಳಿರ್ತವೆ, ಅದ್ರ ಜೊತೆ ಎಕ್ಸ್ಪ್ಲನೇಷನ್ಸ್ ಕೂಡ ಇರ್ತವೆ. ಬೆಸ್ಟ್ ಎಕ್ಸಾಂಪಲ್ ನಮಗೆ, ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಮರ್ಡರ್. ದ ಡೆಫಿನಿಷನ್ ಆಫ್ ಮರ್ಡರ್ ಅಂದರೆ ಈಗ ಯಾವಾಗ ಕಲ್ಪಬಲ್ ಹೊಮಿಸೈಡ್ ಮರ್ಡರ್ ಆಗುತ್ತೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಪ್ಲಸ್ ಯಾವಾಗ ಕಲ್ಪಬಲ್ ಹೊಮಿಸೈಡ್ ಡಸ್ ನಾಟ್ ಅಮೌಂಟ್ ಟು ಮರ್ಡರ್ ಅಂದರೆ ಎಕ್ಸೆಪ್ಷನ್ಸ್ಗಳು, 5 ಎಕ್ಸೆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟು ಕಲ್ಪಬಲ್ ಹೊಮಿಸೈಡ್ ಅಂದರೆ ಏನಂತ ನಾವು ತಿಳ್ಕೊಂಡು, ಆಮೇಲೆ ವೆನ್ ಡಸ್ ದಿಸ್ ಬಿಕಮ್ ಮರ್ಡರ್ ಅಂತ ಹೇಳುವಂಥ ಎಕ್ಸ್ಪ್ಲನೇಷನ್ಸ್ಗಳನ್ನು ನಾವು ಕಾಣ್ತೇವೆ. ಸೊ ಆವಾಗ ಏನು ಎಕ್ಸ್ಪ್ಲನೇಷನ್ಸು ಎಕ್ಸೆಪ್ಷನ್ಸ್ಗಳಿದ್ದರೆ ಫಸ್ಟ್ ಅದನ್ನು ಓದ್ಕೊಳ್ಬೇಕು, ಯಾಕೆಂದರೆ ಅದರಿಂದನೇ ಕ್ವಶನ್ಸ್ ಬರುವಂಥದ್ದು ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಇದು ಇರ್ರೆಸ್ಪೆಕ್ಟಿವ್ ಆಫ್ ನೀವು ಯಾವುದೇ ಆ್ಯಕ್ಟ್ ತೊಗೊಳ್ಳಿ, IPC ಇರಲಿ BNS ಇರಲಿ, ಈ ರೀತಿ ಡಿವಿಷನ್ಸನ್ನು ನೀವು ಕಂಡೇ ಕಾಣ್ತೀರಿ. ಓಕೆ, ಇದು ಒಂದಾದರೆ ಇನ್ನೊಂದು ರೀತಿಯ ಬದಲಾವಣೆ ನೆನ್ಪಿಟ್ಕೊಳ್ಬೇಕಂತಂದರೆ ಮೆನ್ಸ್ರಿಯಾ. ಒಂದೊಂದು ಒಫೆನ್ಸ್ಗಳಿಗೆ ಒಂದೊಂದು ರೀತಿಯ ಮೆನ್ಸ್ರಿಯಾ ಹೇಳಿದ್ದಾರೆ. ಕೆಲವೊಂದಕ್ಕೆ ಇಂಟೆನ್ಷನ್ನು, ನಾಲೆಡ್ಜ್, ರೀಸನ್ ಟು ಬಿಲೀವ್, ವಾಲ್ಟ್ರಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ ಅಂತ ನೋಡ್ಬೋದು, ಮ್ಯಾಲಿಗ್ನೆಂಟ್ಲಿ ಅಥವಾ ವಾಂಟನ್ಲಿ, ನೆಗ್ಲಿಜೆಂಟ್ಲಿ ಆರ್ ಇನ್ ಗುಡ್ ಫೇತ್, ಕೆಲಸ ಅನ್ಲಾಫುಲಿ ಅಂತ ಕೂಡ ಕೊಡ್ತಾರೆ. ಅದೆಲ್ಲ ಕೂಡ ಒಂದೊಂದು ಒಫೆನ್ಸ್ಗೆ ಒಂದು ನಿರ್ದಿಷ್ಟವಾಗಿ, ಅಥವಾ ಫ್ರಾಡ್ಯುಲೆಂಟ್ಲಿ ಇದೆ, ಡಿಸ್ಆನೆಸ್ಟ್ಲಿ ಅಂತ ಇದೆ. ಸೊ ಹೀಗೆ ಸುಮಾರು ರೀತಿಯ ಶಬ್ದಗಳು ಮೆನ್ಸ್ರಿಯನ್ನು ವಾಚಕವಾಗಿ ಸಂಬೋಧಿಸ್ತಾರೆ. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಯಾವುದಕ್ಕೆ ಯಾವ ರೀತಿ ಹೇಳ್ತಾರೆ ಅಂತ. ಕೆಲವೊಂದು ಸಲ ಇಂಟೆನ್ಷನ್, ನಾಲೆಜ್, ರೀಸನ್ ಟು ಬಿಲೀವ್ ಹೇಳುವಂಥದ್ದು ಒಟ್ಟಿಗೆ ಹೇಳ್ತಾರೆ. ಒಂದೇ ಒಫೆನ್ಸ್ಗೆ ಬೇರೆ ಬೇರೆ ರೀತಿಯ ಕಾಂಬಿನೇಷನಲ್ಲಿ ಹೇಳ್ತಾರೆ, ಅಥವಾ ಫ್ರಾಡ್ಯುಲೆಂಟ್ಲಿ ಆರ್ ಡಿಸ್ಆನೆಸ್ಟ್ಲಿ ಅಂತ ಹೇಳುವಂಥದ್ದು. ಸೊ ಆ ರೀತಿ ನಾವು ಹೀಗೆ ಜನರಲ್ ಓದೋದಕ್ಕಿಂತ ಇದಕ್ಕೆ ಯಾವ ಮೆನ್ಸ್ರಿಯಾ ಹೇಳಿದ್ದಾರೆ ಹೇಳುವಂಥದ್ದು ನಾವು ಆವಾಗ ಕಂಪ್ಯಾರಿಟಿವ್ಲಿ, ಈಗ ಹರ್ಟ್ ಮಾಡುವಾಗ ವಾಲಂಟರಿ ಕಾಸಿಂಗ್ ಹರ್ಟ್, ವಾಲಂಟರಿ ಥ್ರೋಯಿಂಗ್ ಆ್ಯಸಿಡ್ ಅಂತ ಹೇಳ್ತಾರೆ. ಓಕೆ, ನೆಗ್ಲಿಜೆಂಟ್ಲಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ಲಿ ಡ್ರೈವಿಂಗ್ ಇನ್ ಅ ಪಬ್ಲಿಕ್ ವೇ, ಎಂಡೇಂಜರಿಂಗ್ ಹ್ಯೂಮನ್ ಲೈಫ್, ಆ ರೀತಿ ವಿಚಾರಗಳಿಗೆ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಅದು ಮೆನ್ಸ್ರಿಯಾ ಹೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಇನ್ನು ಕೆಲವೊಂದು ರೀತಿಯ ಒಫೆನ್ಸಸ್ಗಳು ಕೆಲವೊಂದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ. ಒಂದು ಪ್ರಾಪರ್ಟಿ ವಿರುದ್ಧ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ನೀವು ಎಕ್ಸಸೈಸ್ ಮಾಡ್ತೀರಿ ಅಂತ ಆದರೆ ಆವಾಗ ಆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಎಲ್ಲದಕ್ಕೂ ಅವೈಲೇಬಲ್ ಇಲ್ಲ, ಕೆಲವೊಂದು ಒಫೆನ್ಸಸ್ಗಳ ವಿರುದ್ಧ ಮಾತ್ರ ಅವೈಲೇಬಲ್. ಉದಾಹರಣೆಗೆ ಥೆಫ್ಟ್, ರಾಬರಿ, ಮಿಸ್ಚಿಫ್, ಕ್ರಿಮಿನಲ್ ಟ್ರೆಸ್ಪಾಸ್, ಅಥವಾ ಅಟೆಂಪ್ಟ್ ಟು ಕಮಿಟ್ ದೀಸ್ ಒಫೆನ್ಸಸ್. ಓಕೆ, ಇದು ಒಂದು ಎಕ್ಸಾಂಪಲ್. ಆದರೆ ಈಗ ಸ್ಟೋಲನ್ ಪ್ರಾಪರ್ಟಿ, ಯಾವ ಒಫೆನ್ಸ್ ಮಾಡಿ ಸ್ಟೋಲನ್ ಪ್ರಾಪರ್ಟಿ ರಿಸೀವ್ ಮಾಡಿರ್ತಾರೆ ಹೇಳುವಂಥದ್ದು. ಸೊ ಅದು ಎಲ್ಲದಕ್ಕೂ ಅಪ್ಲೈ ಆಗೋದಿಲ್ಲ. ಈಗ ಮರ್ಡರ್ ಮಾಡಿದರೆ ಅಪ್ಲೈ ಆಗೋದಿಲ್ಲ. ಕೆಲವೊಂದು ಥೆಫ್ಟ್, ಎಕ್ಸ್ಟೋರ್ಷನ್, ರಾಬರಿ, ಚೀಟಿಂಗ್, ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಈ ರೀತಿ ಅಪರಾಧಗಳನ್ನು ಮಾಡಿ ಅದರಿಂದ ಬಂದಂತಹ ಪ್ರಾಪರ್ಟಿಯನ್ನು ಅಂದರೆ ಅದನ್ನು ಸ್ಟೋಲನ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಆ ರೀತಿ ಸೆಟ್ ಆಫ್ ನಿಗದಿತ ಒಫೆನ್ಸಸ್ಗಳ ಬಗ್ಗೆ ನಾವು ಎಲ್ಲಿ ನಾವು ಓದ್ತೇವೆ ಅದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಕ್ರಿಮಿನಲ್ ಬ್ರೀಚ್ ಆಫ್ ಅಪ್ರೋಪ್ರಿಯೇಷನ್ನು, ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ನು ಅದು ಇಲ್ಲಿ ಕಾಣೋದಿಲ್ಲ ನಾವು. ಸೊ ಈಗ ಇನ್ನೂ ಹಲವಾರು ಎಕ್ಸಾಂಪಲ್ಸ್ಗಳಿವೆ. ನಾವು ಓದ್ತಾ ಹೋಗುವಾಗ ಅದು ನಮಗೆ ಗೋಚರ ಆಗ್ತಾ ಹೋಗುತ್ತೆ, ಐಡಿಯಾ ಬರ್ತಾ ಹೋಗುತ್ತೆ. ಇದು ಈ ರೀತಿ ಇದೆ, ಈ ಒಫೆನ್ಸ್ಗಳು ಇಲ್ಲಿ ಅಪ್ಲಿಕೇಬಲ್ ಅಲ್ಲ ಹೇಳುವಂಥದ್ದು. ಸೊ ಎಕ್ಸಾಮ್ಸಲ್ಲಿ ಈ ಒಫೆನ್ಸ್ಗಳ ಬಗ್ಗೆ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಅದು ನಿರ್ದಿಷ್ಟವಾಗಿ ಹೇಳ್ತಾರಲ್ಲ ಅದ್ರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಒನ್ನು ರಿಪೀಟಿಂಗ್ ಐಡಿಯಾಸ್. ಈಗ ಕೆಲವೊಂದು ಸಲ ಸೇಮ್ ಅದೇ ರಿಪೀಟ್ ಆಗ್ತಾ ಇರುತ್ತೆ ಒಂದು ಡೆಫಿನೇಷನ್ ನೋಡುವಾಗ. ಅಂದರೆ ಏನು ಹೇಳ್ತಾರೆ ಅಂದರೆ ಅ ಪರ್ಸನ್ ಹೂ ಕಮಿಟ್ಸ್ ಅ ಪರ್ಟಿಕ್ಯುಲರ್ ಆ್ಯಕ್ಟ್ ಆರ್ ಹೂ ಈಸ್ ಲೈಕ್ಲಿ ಟು ಕಮಿಟ್ ದ್ಯಾಟ್ ಆ್ಯಕ್ಟ್ ಆರ್ ಹೂ ಮೇ ಕಾಸ್ ಸಚ್ ಆ್ಯಕ್ಟ್ ಟು ಬಿ ಕಮಿಟೆಡ್ ಹೇಳುವಂಥದ್ದು ಒಂದೇ, ಈ ಕೃತ್ಯವನ್ನು ಮಾಡುವಂಥದ್ದು ಅಂತ. ಆದರೆ ಅದು ಬೇರೆ ಬೇರೆ ಟೆನ್ಸಲ್ಲಿ ಹೇಳ್ತಾರೆ. ಅವನು ಮಾಡ್ಬೋದು, ಅವನು ಒಂದು ಕೃತ್ಯವನ್ನು ಮಾಡಿದ್ದಾನೆ, ಅಥವಾ ಮಾಡಬಹುದು, ಅಥವಾ ಬೇರೆ ಯಾರತ್ತಾದರೂ ಮಾಡಿಸಬಹುದು. ಸೊ ಆವಾಗ ಆ್ಯಕ್ಚುಲಿ ಹೇಳುವಂಥ ವಿಷಯ ಒಂದೇ, ಆದರೆ ಬೇರೆ ಬೇರೆ ಒಂದು ಒಫೆನ್ಸನ್ನು ಎಲ್ಲ ಆ್ಯಕ್ಟನ್ನು ಅದಕ್ಕೆ ಅಪ್ಲೈ ಮಾಡಬೇಕು ಹೇಳುವಂಥ ಕಾರಣಕ್ಕೆ, ಅಟ್ರ್ಯಾಕ್ಟ್ ಮಾಡಬೇಕು ಹೇಳುವಂಥ ಕಾರಣಕ್ಕೆ
ಬೇರೆ ಆ್ಯಕ್ಟಲ್ಲಿ ನಮಗೆ ಅಷ್ಟು ವಿಷಯವನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಎಕ್ಸಾಮಲ್ಲಿ ಬರೆಯುವಾಗ ಕೆಲವೊಂದು ಸಲ ಹೂ ಹ್ಯಾಸ್ ಕಮಿಟೆಡ್ ದಿಸ್ ಆ್ಯಕ್ಟ್ ಅಂತೇಳಿ ಒಂದೇ ಇದು ರಿಪೀಟಿಂಗ್ ಐಡಿಯಾ ಬದಲು ಒಂದನ್ನೇ ಬರೆದ್ರೆ ಸಾಕಾಗತ್ತೆ. ಓಕೆ, ಅಥವಾ ಆ್ಯಕ್ಟ್ ಅಥವಾ ಒಮಿಷನ್ ಅಂತ ಹೇಳಿರ್ತಾರೆ, ಅಥವಾ ಕಮಿಷನ್, ಅಟೆಂಪ್ಟ್, ಅಬೇಟ್ಮೆಂಟ್, ಏಡ್, ಪ್ರಿಪರೇಷನು, ಅದರ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ಕೊಡ್ತಾರೆ. ಈಗ ನಾನು ಎಕ್ಸಾಂಪಲ್ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ, ಆಗ ದೆನ್ ಇಟ್ ಮೇ ಬಿ ಆಫ್ ಲೈಕ್ ಯೂಸ್ಫುಲ್ ಟು ಯು. ಸೊ ಅಂಥ ಸಂದರ್ಭದಲ್ಲಿ ನೋಟ್ಸ್ ಮಾಡ್ಕೊಳ್ಳುವಾಗ ನಾವು ಜಸ್ಟ್ ಇಂಪಾರ್ಟೆಂಟ್ ಐಡಿಯಾ ಮಾತ್ರ ಬರ್ಕೊಂಡ್ರೆ ಸಾಕಾಗತ್ತೆ. ಕಮಿಟ್ ಅಂತ ಬರ್ಕೊಂಡ್ರೆ ಸಾಕಾಗುತ್ತೆ, ಲೈಕ್ಲಿ ಟು ಕಮಿಟ್ ಅಂತ ಹೇಳುವಂಥ ಎಂಟೈರ್ ಇದನ್ನು ಬರ್ಕೊಳ್ಬೇಕಂತ ಇಲ್ಲ. ಸೊ ಅದೇ IPC ಯಾಕೆ ಅಷ್ಟು ಲೆಂದಿ ಕಾಣುತ್ತೆ ಅಂತಂದರೆ ಈ ರೀತಿ ಶಬ್ದಗಳು, ರಿಪೀಟಿಂಗ್ ಐಡಿಯಾಸ್ಗಳಿವೆ, ಅದು ಕಂಡು ಹಿಡಿಯುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ನೋಡಿ ಒಂದು ಎಕ್ಸಾಂಪಲು 271 ಏನು ಹೇಳ್ತಾರೆ, ಇದು ನೆಗ್ಲಿಜೆಂಟ್ ಆ್ಯಕ್ಟ್ ಲೈಕ್ಲಿ ಟು ಸ್ಪ್ರೆಡ್ ಇನ್ಫೆಕ್ಷನ್ ಆಫ್ ಡಿಸೀಸ್ ಡೇಂಜರಸ್ ಟು ಲೈಫ್. ಇದು ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಇರುವಂಥ ಸೆಕ್ಷನ್ ಇದು. ಸೊ ಇಲ್ಲಿ ನೋಡಿ, ಇಫ್ ಐ ಝೂಮ್ ಇಟ್, ಇಲ್ಲಿ ಝೂಮ್ ಮಾಡಿ ತೋರಿಸಿದ್ರೆ ನೋಡಿ, ಹೂ ಎವರ್ ಅನ್ಲಾಫುಲಿ ಆರ್ ನೆಗ್ಲಿಜೆಂಟ್ಲಿ. ಸೊ ಇದು ಒಂದು ಮೆನ್ಸ್ರಿಯಾ ಆಯಿತಾ, ಅನ್ಲಾಫುಲ್ ನೆಗ್ಲಿಜೆಂಟ್ಲಿ ಡಸ್ ಎನಿ ಆ್ಯಕ್ಟ್, ಅವನು ಒಂದು ಕೃತ್ಯವನ್ನು ಮಾಡ್ತಾನೆ, ಹಿ ಡಸ್ ಅನ್ ಆ್ಯಕ್ಟ್ ಆ್ಯಂಡ್ ವಿಚ್ ಹಿ ನೋಸ್ ಆರ್ ರೀಸನ್ಸ್ ಟು ಬಿಲೀವ್. ನೋಡಿ ಇದು ಸೇಮ್, ನಾಲೆಜು ಹೇಳಿದ್ದಾರೆ, ರೀಸನ್ ಟು ಬಿಲೀವ್ ಅಂತಲೇ ಹೇಳಿದ್ದಾರೆ. ಏನಂತ ಇದು ಮುಖ್ಯ ಅಲ್ಲ ಅಷ್ಟು ನಮಗೆ. ಈಗ ಹಿ ಈಸ್ ಲೈಕ್ಲಿ ಟು ಸ್ಪ್ರೆಡ್ ದ ಇನ್ಫೆಕ್ಷನ್ ಆಫ್ ಎನಿ ಡಿಸೀಸ್ ಡೇಂಜರಸ್ ಟು ಲೈಫ್. ಅಂದರೆ ಆ ಆ್ಯಕ್ಟ್ ಏನು, ಸ್ಪ್ರೆಡ್ಡಿಂಗ್ ಡಿಸೀಸ್ ಡೇಂಜರಸ್ ಟು ಲೈಫ್ ಅಲ್ವಾ. ಅದರ ಮೆನ್ಸ್ ಏನು, ಹಿ ಮೇ ಹ್ಯಾವ್ ದ ನಾಲೆಜ್ ಆರ್ ರೀಸನ್ ಟು ಬಿಲೀವ್. ಸೊ ಈ ರೀತಿ ಶಾರ್ಟ್ ವರ್ಡ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ರೆ ಆವಾಗ ಸುಲಭ ಆಗುತ್ತೆ. ಅಥವಾ ಅನ್ಲಾಫುಲಿ ಆರ್ ನೆಗ್ಲಿಜೆಂಟ್ಲಿ ಅದು ಕೂಡ ಬರುತ್ತೆ. ಸೊ ಆ್ಯಕ್ಚುಲಿ ಇರುವಂಥ ವಿಷಯ ಇದು ಒಂದೇ, ಹೂ ಈಸ್ ಅಬೌಟ್ ಟು ಸ್ಪ್ರೆಡ್ ದ ಡಿಸೀಸ್, ಒಂದು ರೋಗವನ್ನು ಹರಡ್ತಿದ್ದಾನೆ, ಒಂದು ಇನ್ಫೆಕ್ಷನ್ ಹರಡ್ತಿದ್ದಾನೆ, ಅದು ಡೇಂಜರಸ್ ಇರುವಂಥದ್ದು ಅಂತ. ಸೊ ನಾವು ಈ 4 ಲೈನನ್ನು ಬದಲು ಈ ಒಂದು ಶಬ್ದವನ್ನು ನೆನ್ಪಿಟ್ಕೊಂಡು, ಈ ಒಂದು ಲೈನನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಅದ್ರದ್ದು ಮೆನ್ಸ್ರಿಯಾ, ಅನ್ಲಾಫುಲಿ, ನೆಗ್ಲಿಜೆಂಟ್ಲಿ, ನಾಲೆಜ್, ರೀಸನ್ ಟು ಬಿಲೀವ್, ಇದು ಯಾವುದಾದ್ರು ಹೀಗೆ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಇದು ಒಂದು ಎಕ್ಸಾಂಪಲ್ ಅಂತ ಆದರೆ. ಸೊ ಹೀಗೆ ನಾವು ಅದನ್ನು ಬೈಫರ್ಕೇಷನ್ ಮಾಡ್ತಾ ಹೋಗಬೇಕಾಗತ್ತೆ. ಆ ಇಂಪಾರ್ಟೆಂಟ್ ಕೀವರ್ಡ್ ಯಾವುದು, ಹೈಲೈಟ್ ಯಾವುದು ಇದರದ್ದು ಅಂತ ಹೇಳಿ ತಿಳ್ಕೊಳ್ಳೋಂಥದ್ದು ಬಹಳ ಮುಖ್ಯ. IPC ಮತ್ತು BNSನ್ನು ಕಲಿಯುವಾಗ ಸ್ವಲ್ಪ ಟೈಮ್ ತೊಗೊಳತ್ತೆ, ಬಟ್ ಅದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಇಟ್ ವುಡ್ ಬಿ ವೆರಿ ಹೆಲ್ಪ್ಫುಲ್. ಇನ್ನೊಂದನ್ನು ನೋಡಿ, ಮಿಸ್ಚೀಫ್ ಅಂತ ಹೇಳುವಂಥ ಎಕ್ಸಾಂಪಲ್. ಮಿಸ್ಚೀಫ್ ಸೆಕ್ಷನ್ 324 ಆಫ್ IPC. ಇದಿಷ್ಟೇ ಅಲ್ಲ, ಇನ್ನೂ ಇದೆ, ಜಸ್ಟ್ ಒಂದು ಕ್ಲಾಸನ್ನು ನೀಡ್ತಾ ಇರುವಂಥದ್ದು. ಇಲ್ಲೇನು ಹೇಳ್ತಾರೆ, ಹೂಎವರ್ ವಿತ್ ಇಂಟೆಂಟ್ ಟು ಕಾಸ್, ಆಯಿತಾ, ಅವನಿಗೆ ಒಂದು ಇಂಟೆನ್ಷನ್ ಇದೆ ಒಂದು, ಅಥವಾ ಹೂ ನೋಯಿಂಗ್ ದ್ಯಾಟ್ ಈಸ್ ಲೈಕ್ಲಿ ಟು ಕಾಸ್, ಇದು ಒಂದು ಮೆನ್ಸ್ರಿಯಾ. ಹೌದು, ವಾಟ್ ಈಸ್ ಎ ಡೂಯಿಂಗ್, ರಾಂಗ್ಫುಲ್ ಲಾಸ್ ಆರ್ ಡ್ಯಾಮೇಜ್ ಟು ಪಬ್ಲಿಕ್. ಆ್ಯಕ್ಚುಲಿ ಇರುವಂಥದ್ದು ಇಷ್ಟೇ ಆಯಿತಾ, ಯಾರೇ ಒಬ್ಬರು ಹೂ ಕಾಸಸ್ ರಾಂಗ್ಫುಲ್ ಲಾಸ್ ಆರ್ ಡ್ಯಾಮೇಜ್ ಟು ಪಬ್ಲಿಕ್, ಅಥವಾ ಇನ್ನೊಂದಿದೆ ಡಿಸ್ಟ್ರಕ್ಷನ್ ಆಫ್ ಎನಿ ಪ್ರಾಪರ್ಟಿ ಇರ್ಬೋದು, ಅದು ಕೂಡ ಬರುತ್ತೆ, ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ ಅದು ಒಂದು ಆಗ್ಬೋದು, ಅಥವಾ ಎನಿ ಸಚ್ ಚೇಂಜ್ ಇನ್ ಎನಿ ಪ್ರಾಪರ್ಟಿ ಅಥವಾ ಸಿಚುಯೇಷನ್. ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು. ಮೇನ್ ಆಗಿ ಮಿಸ್ಚೀಫ್ ಅಂದರೆ ಏನು ಹಾಗಿದ್ರೆ, ಇಟ್ ಈಸ್ ಐದರ್ ಕಾಸಿಂಗ್ ರಾಂಗ್ಫುಲ್ ಲಾಸ್ ಆರ್ ಡಿಸ್ಟ್ರಕ್ಷನ್, ರಾಂಗ್ಫುಲ್ ಲಾಸ್ ಆರ್ ಡ್ಯಾಮೇಜ್ ಟು ಪ್ರಾಪರ್ಟಿ ಅಥವಾ ಡಿಸ್ಟ್ರಕ್ಷನ್ ಆಫ್ ದಿ ಪ್ರಾಪರ್ಟಿ. ಅದರದ್ದು ಮೆನ್ಸ್ರಿಯಾ ಏನು, ಯೂಶ್ವಲಿ ಇಂಟೆನ್ಷನ್ ನಾಲೆಜ್ ಯೂಶ್ವಲಿ ಇರುತ್ತೆ. ಕೆಲವೊಂದಕ್ಕೆ ಅದನ್ನು ನಾವು ರಿಪೀಟ್ ಓದ್ತಾ ಹೋದಾಗೆ ನಮಗೆ ಸ್ವಾಭಾವಿಕವಾಗಿ ನೆನಪಲ್ಲಿರುತ್ತೆ ಆಯಿತಾ. ಸೊ ಬರೀ ಇಷ್ಟೇ ಅಲ್ಲ, ಈ ಕಾರಣದಿಂದ ಏನಾಗುತ್ತೆ, ಇಟ್ ವಿಲ್ ಡಿಸ್ಟ್ರಾಯ್ ಆರ್ ಡಿಮಿನಿಷ್ ಇಟ್ಸ್ ವ್ಯಾಲ್ಯೂ ಆರ್ ಯುಟಿಲಿಟಿ. ಸೊ ನಾವು ಇದನ್ನು ಒಂದು ಶಬ್ದದಿಂದ ನೆನಪಿಟ್ಕೊಳ್ಬೋದು, ಇಟ್ ವಿಲ್ ಡಿಮಿನಿಷ್ ಇಟ್ಸ್ ವ್ಯಾಲ್ಯೂ, ಸೊ ಒಂದು ರಾಂಗ್ಫುಲ್ ಲಾಸ್, ಒಂದು ಪ್ರಾಪರ್ಟಿಗೆ ರಾಂಗ್ಫುಲ್ ಲಾಸ್ ಆಗಿರೋ ಕಾರಣಕ್ಕೆ ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ಡಿಕ್ರೀಸ್ ಆದರೆ ಅದೇ ಮಿಸ್ಚೀಫು. ಅದು ಬೇಕಂತ ಮಾಡಿದರೆ, ಅಂದರೆ ನಮ್ಮ ಮಾತೃಭಾಷೆಯಲ್ಲಿ, ನಮ್ಮ ಆಡು ಭಾಷೆಯಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಂತಾದರೆ. ಎಕ್ಸಾಮಲ್ಲಿ ಆಫ್ಕೋರ್ಸ್ ಆ ಶಬ್ದಗಳನ್ನ ಬರೀಬೇಕು, ಆದರೆ ಒಂದು ಸಲ ನೀವು ಬರಲಿಕ್ಕೆ ಬರೋದಿಲ್ಲ. ಅದನ್ನು ರಿಪೀಟೆಡ್ ಆಗಿ ಹೀಗೆ ಓದ್ತಾ ಈ ರೀತಿ ನೀವು ಎಕ್ಸಸೈಸ್ ಮಾಡ್ತಾ ಹೋದಾಗ ನೀವು ಸುಲಭವಾದ ವರ್ಡನ್ನೇ ಬರಿಬೋದು. ಅದು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನೀವು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಈ ರೀತಿ ಬರೆದಿದ್ದೀರಿ ಹೇಳುವಂಥ ವಿಚಾರ ಕೂಡ ನೆನಪಲ್ಲಿರುತ್ತೆ. ಸೊ ಬಿಲೀವ್ ಮೀ, ಬಿಕಾಸ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್. BNS ಎಂಟೈರ್ ಲೆಕ್ಚರ್ಸ್ಗಳನ್ನು ವಾಟ್ ಐ ಯೂಸ್ ಟು, ಈ ವರ್ಷನೇ ಏನು ಹೊಸ ಒಂದು ರೀತಿಯಲ್ಲಿ ವಿ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಲೆಸನ್ಸ್, ಅದು ಒಳ್ಳೆ ರಿಸಲ್ಟ್ ನಮ್ಗೆ ಕೊಟ್ಟಿದೆ. ಅಂದರೆ ನೆನಪಿಟ್ಕೊಳ್ಳುವಂಥದ್ರಲ್ಲಿ ಇರ್ಬೋದು, ಅಥವಾ ನೋಟ್ಸ್ ಮಾಡುವಂಥದ್ದು, ಚಾರ್ಟ್ ಮಾಡುವಂಥದ್ದು, ಈಸಿಲಿ ರಿಮೆಂಬರ್ ಮಾಡ್ಕೊಳ್ಳೋ ವಿಚಾರ ಇರ್ಬೋದು, ಈ ವಿಚಾರಗಳೆಲ್ಲವೂ ಕೂಡ. ಸೊ ಅದಕ್ಕೋಸ್ಕರ ಜಸ್ಟ್ ವಿ ವಾಂಟೆಡ್ ಟು ಕನ್ವೆ ದಿಸ್ ಟು ಯು ಆ್ಯಸ್ ವೆಲ್. ಇದು ಒಂದಾಯಿತು. ಹಾಗಿದ್ರೆ ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲು,
ಈಗ ನೋಡಿ, ಇದು ಅನ್ಲಾಫುಲ್ ಅಸೆಂಬ್ಲಿಗೆ ಸಂಬಂಧಪಟ್ಟ ಡೆಫಿನೇಷನು, ಫುಲ್ ಎಂಟೈರ್ ಒಂದು ಡೆಫಿನೇಷನ್. ಸೊ ಇಲ್ಲಿ ಕೂಡ 5 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಮೇನಾಗಿ ಏನು, ಅನ್ ಅಸೆಂಬ್ಲಿ ಆಫ್ 5 or more persons, ಅಂದರೆ ಮಿನಿಮಮ್ 5 ಜನಗಳ ಅಸೆಂಬ್ಲಿ ಇರಬೇಕು ಅಂತ ಹೇಳುವಂಥದ್ದು. ಏನೇನಾದರೆ ಅದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳಿ. ಸೊ ಫಸ್ಟ್ ನೀವು ಪಾಯಿಂಟ್ಗಳನ್ನ ನೆನ್ಪು ಮಾಡ್ಕೊಳ್ಳಿ, 1 2 3 4 5. ಸೊ 5 ರೀತಿಯ ಏನೋ ಯಾವ್ದಾದ್ರು ಒಂದು ಆ್ಯಕ್ಟ್ಗಳನ್ನು ಮಾಡಿದರೆ, ಯಾರು ಮಾಡಿದರೆ ಮಿನಿಮಮ್ 5 ಜನ ಇರುವಂತಹ ಅಸೆಂಬ್ಲಿ ಮಾಡುವಂಥದ್ದಾದರೆ ದೆನ್ ಇಟ್ ವಿಲ್ ಕನ್ಸಿಡರ್ ಟು ಬಿ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿ. ಸೊ ಇದು ಇರಲಿ, ವಾಟ್ ಎವರ್ ಇಟ್ ಈಸ್, ಅದು ಯಾವುದಾದ್ರೂ ಇರ್ಬೋದು. ಬಟ್ ನಾನು ಈ ರೀತಿ ನೋಡಿ, ಈ ರೀತಿ ಕಾಮನ್ ಆಗಿ ಯು ಕ್ಯಾನ್ ಸಿ ದಿಸ್ ವರ್ಡ್, ವಾಟ್ ಹಿ ಈಸ್ ನಾಟ್ ಲೀಗಲಿ ಬೌಂಡ್ ಟು ಡೂ ಆರ್ ಟು ಒಮಿಟ್ ಟು ಡೂ ವಾಟ್ ಹಿ ಈಸ್ ಲೀಗಲಿ ಎಂಟೈಟಲ್ ಟು ಡೂ. ಕಾನೂನುಬದ್ಧವಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡದೇ ಇರುವಂಥದ್ದು, ಅಥವಾ ಯಾವುದು ಮಾಡಬಾರ್ದು ಅದನ್ನು ಮಾಡುವಂಥದ್ದು. ಸೊ ಈ ವರ್ಡ್, ಈ ಫ್ರೇಸ್ ಇಟ್ ಕೀಪ್ಸ್ ಆನ್ ರಿಪೀಟಿಂಗ್ ಇನ್ ಮೋಸ್ಟ್ ಆಫ್ ದ ಕೇಸಸ್. ತುಂಬ ಕಡೆ ಅದು ನಿಮಗೆ ರಿಪೀಟ್ ಆಗುವಂಥದ್ದು ಕಾಣುತ್ತೆ. ಸೊ ಆವಾಗ ಫುಲ್ ಎಂಟೈರ್ ಫ್ರೇಸ್ ಬಂದ್ಕೊಳ್ಳೆ, ನೀವು ಇದು ಓದ್ಕೊಳ್ಳೆ, ನಿಮ್ಗೆ ಅಂದಾಜಾಗುತ್ತೆ. ಒಂದು ಆ್ಯಕ್ಟ್ ಮಾಡುವಂಥದ್ದು ಅಥವಾ ಒಮಿಟ್ ಮಾಡುವಂಥದ್ದು, ಕಾನೂನು ಪ್ರಕಾರ ಮಾಡಬೇಕಾಗಿದ್ದನ್ನು ಮಾಡದೇ ಇರುವಂಥದ್ದು, ಮಾಡಬಾರದನ್ನು ಮಾಡುವಂಥದ್ದು ಅಲ್ವಾ. ಸೊ ಇದೆಲ್ಲ ದಿಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ರಿಪೀಟೆಡ್ ಐಡಿಯಾಸ್. ಇದು ನಾವು ಕೊಟ್ಟಿರುವಂಥ ಟರ್ಮಿನಾಲಜಿ, ಓಕೆ, ರಿಪೀಟೆಡ್ ಐಡಿಯಾಸ್. ಅಂದರೆ ಅದೇ ಬರ್ತಾ ಹೋದಾಗೆ ಇಟ್ ಕೀಪ್ಸ್ ಆನ್ ರಿಜಿಸ್ಟರಿಂಗ್ ಇನ್ ಯೋರ್ ಮೈಂಡ್. ಸೊ ಅದನ್ನು ನೀವು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಆಯಿತು, ಹೇಗೆ ರಿಪೀಟೆಡ್ ಐಡಿಯಾಸ್ಗಳ ಜೊತೆಗೆ ನಾವು ಹೌ ವಿ ಹ್ಯಾವ್ ಟು ಡೀಲ್ ಸಚ್ ಇಶ್ಯೂಸ್ ಅಂತ ಹೇಳುವಂಥದ್ದು. ಇನ್ನು ಕೆಲವೊಂದು ಕಡೆ ಏನಿರುತ್ತೆ, ಇದು ಡಕಾಯಿತಿಗೆ ಸಂಬಂಧಪಟ್ಟ ಒಂದು ಎಕ್ಸಾಂಪಲ್. ಇಲ್ಲಿ ನೋಡಿ, ಇಫ್ ವಿ ಚೆಕ್ ಡಕಾಯಿತಿ 310, ಇಲ್ಲಿ ವೆನ್ 5 or more persons ಕಂಜಾಯಿಂಟ್ಲಿ ಕಮಿಟ್ ಆರ್ ಅಟೆಂಪ್ಟ್ ಟು ಕಮಿಟ್ ಅ ರಾಬರಿ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಒಂದು ಆ ಕಮಿಷನ್ಗೂ ಇದೆ, ಅಟೆಂಪ್ಟಿಗೂ ಇದೆ. ಕೆಲವು ಸಲ ಇಲ್ಲಿ ನೆಕ್ಸ್ಟ್ ಇಲ್ಲೆಲ್ಲ ಬಂದಾಗ ಪ್ರಿಪ್ರೇಷನ್ ಕೂಡ ಹೋಗುತ್ತೆ. ಪ್ರಿಪ್ರೇಷನ್ನು ಅಥವಾ ಅಸೆಂಬಲ್ ಆಗಿದ್ದರೆ, ಇಫ್ ದೇ ಆರ್ ಅಸೆಂಬಲ್ಡ್ ಫಾರ್ ಕಮಿಟಿಂಗ್ ಡಕಾಯಿತಿ, ಅದೇ ಇರುವಂಥದ್ದು ವಿಷಯ ಒಂದೇ, ಆದರೆ ಪನಿಷ್ಮೆಂಟ್ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಅಂದರೆ ನೀವು ಒಂದು ವಿಷಯ ಓದಿದರೆ ಸಾಕು, ಆ್ಯಕ್ಚುಲಿ ಅದರದ್ದು ಅಗ್ರಿವೇಟೆಡ್ ಫಾರ್ಮ್ಸ್ಗಳು ಏನು, ಪ್ರಿಪ್ರೇಷನ್ಗೂ ಡಕಾಯಿತಿಗೆ ಪನಿಷ್ಮೆಂಟ್ ಇದೆ, ಅಟೆಂಪ್ಟಿಗೂ ಒಂದರಲ್ಲೇ ಪನಿಷ್ಮೆಂಟ್ ಇದೆ. ಏಡ್, ಇಲ್ಲಿ ನೋಡಿ, ಏಡ್ ಹೆಲ್ಪ್ ಮಾಡಿದರೆ ಕೂಡ ಪನಿಷ್ಮೆಂಟ್ ಇದೆ. ಕೆಲವೊಂದು ಕಡೆ ಅಬೇಟ್ಮೆಂಟ್ ಅಂತ ಇರುತ್ತೆ, ಅಥವಾ ಕೆಲವೊಂದು ಕಡೆ ಕನ್ಸೀಲಿಂಗ್ ಅಂತ ಇರುತ್ತೆ. ಸೊ ಅದರದ್ದೇ ಬೇರೆ ಬೇರೆ ವಿಭಾಗಗಳು, ಆಯಿತಾ. ಸೊ ಆ ಎಂಟೈರ್ ಇದರಲ್ಲಿ ವಿ ಸಿ ಮೇನ್ ಐಡಿಯಾ ಡಕಾಯಿತಿ ಅಥವಾ ರಾಬರಿ ಮಾಡುವಂಥದ್ದು. ಆ ರಾಬರಿ ಮಾಡುವಂಥದ್ದಕ್ಕೆ 5 ಜನ ಸೇರಿಕೊಂಡು ಮಾಡಿದರೆ ಅದು ಡಕಾಯಿತಿ ಆಗುತ್ತೆ. ಅದನ್ನು ಅಟೆಂಪ್ಟ್ ಮಾಡಲಿ, ಕಮಿಟ್ ಮಾಡಲಿ, 5 ಜನ ಹೆಲ್ಪ್ ಮಾಡಲಿ, ಪ್ರಿಪ್ರೇಷನ್ ಮಾಡಲಿ. ಓಕೆ, ಸೊ ಈ ರೀತಿಯ ವಿಚಾರಗಳು ವಾಟ್ ವಿ ಸಿ ಈಸ್ ರಿಪೀಟೆಡ್ ಐಡಿಯಾಸ್. ಸೊ ಆವಾಗ ನಿಮಗೆ ಇದು ಎಂಟೈರ್ ಇದು ಬೇರೆ ಬೇರೆ ಒಫೆನ್ಸ್ ಅಂತ ಅನಿಸೋದಿಲ್ಲ, ಒಂದರದ್ದೇ ಬೇರೆ ಬೇರೆ ಭಾಗಗಳು. ಸೊ ಒಂದನ್ನು ನೆನಪಿಟ್ಕೊಂಡ್ರೆ ಉಳಿದಿದ್ದು ಕೂಡ ಸ್ವಾಭಾವಿಕವಾಗಿ ನೆನಪಲ್ಲಿ ಇರುತ್ತೆ. ಓಕೆ, ಸೊ ಹಾಗೆ ರಿಪೀಟೆಡ್ ಐಡಿಯಾಸ್ಗಳಲ್ಲಿ ಯಾವುದ್ಯಾವ್ದು ಬರುತ್ತೆ, ಒಂದು ಕಮಿಟ್, ಲೈಕ್ಲಿ ಟು ಕಮಿಟ್ ಅಂತ ಹೇಳುವಂಥ ಬರುವಂಥದ್ದು, ಅಥವಾ ಇಂಟೆನ್ಷನ್ ಟು ಡೂ ದಿಸ್ ಆರ್ ಹ್ಯಾವಿಂಗ್ ನಾಲೆಜ್ ಟು ಡೂ ದಿಸ್. ಕೆಲವು ಸಲ ರೀಸನ್ ಟು ಬಿಲೀವ್ ದ್ಯಾಟ್ ಹಿ ಹ್ಯಾಸ್ ಡನ್ ದಿಸ್ ಹೇಳುವಂಥ ವಿಚಾರವೂ ಬರುತ್ತೆ. ಆಮೇಲೆ ಇನ್ನೊಂದು ಈ ರೀತಿ ಕಮಿಷನ್, ಅಬೇಟ್ಮೆಂಟ್, ಅಟೆಂಪ್ಟ್ ಹೇಳುವಂತಹ ಜಾಯಿಂಟ್ ಇದು ಒಟ್ಟಾಗಿರುತ್ತೆ. ಅಥವಾ ಹಿ ಈಸ್ ಡೂಯಿಂಗ್ ಅ ಪರ್ಟಿಕ್ಯುಲರ್ ಆ್ಯಕ್ಟ್ ಆರ್ ಒಮಿಟಿಂಗ್ ಟು ಡೂ ದ್ಯಾಟ್ ಪರ್ಟಿಕ್ಯುಲರ್ ಆ್ಯಕ್ಟ್ ಹೇಳುವಂಥ ವಿಚಾರವಿರುತ್ತೆ. ಸೊ ಅದೆಲ್ಲ ನಮ್ಮ ಟಾಸ್ಕನ್ನು ಸಿಂಪ್ಲಿಫೈ ಮಾಡುವಂಥದ್ದು ಈ ವಿಷಯಗಳು ಬಂತು ಅಂತ ಆದರೆ. ಇನ್ನು ನೆಕ್ಸ್ಟ್ ಹೈಲೈಟ್ ಪಾಯಿಂಟ್ ಯಾವುದಂತಂದರೆ ಪಬ್ಲಿಕ್ ಸರ್ವೆಂಟ್. ನಾವು ಇಡೀ IPCಯಲ್ಲಿ ಪಬ್ಲಿಕ್ ಸರ್ವೆಂಟ್ನ ಮಹತ್ವ ಬಹಳ ಕಾಣ್ತೇವೆ. ಪಬ್ಲಿಕ್ ಸರ್ವೆಂಟ್ ಹೇಳುವಂಥ ಡೆಫಿನೇಷನ್ ಇದೆ. ಹಾಗೆ ಪಬ್ಲಿಕ್ ಸರ್ವೆಂಟ್ಗೆ ಸಂಬಂಧಪಟ್ಟಾಗ ಎಕ್ಸೆಪ್ಷನ್ಸ್ಗಳು ಬರ್ತವೆ. ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಕೂಡ ಪಬ್ಲಿಕ್ ಸರ್ವೆಂಟ್ ಆಗಿದ್ದರೆ ಇಫ್ ಈಸ್ ಡೂಯಿಂಗ್ ಇಸ್ ಡ್ಯೂಟಿ ಪ್ರಾಪರ್ಲಿ, ಆಗ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅವೈಲೇಬಲ್ ಇಲ್ಲ. ಅಥವಾ ಮರ್ಡರ್ಗೂ ಕೂಡ ಇಫ್ ಯು ಆರ್ ಕಮಿಟಿಂಗ್ ಕಲ್ಪಬಲ್ ಹೊಮಿಸೈಡ್ ಆ್ಯಂಡ್ ಇಫ್ ಇಟ್ಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್, ಅಥವಾ ಇಫ್ ಇಟ್ಸ್ ಬೈ ಎ ಪಬ್ಲಿಕ್ ಸರ್ವೆಂಟ್, ಆವಾಗ ನಾರ್ಮಲ್ ಪರ್ಸನ್ಸ್ಗಿಂತ ಇರುವಂಥ ವಿಚಾರ ಬೇರೆ ಆಗುತ್ತೆ, ಇವರಿಗೆ ಪನಿಷ್ಮೆಂಟ್ ಬೇರೆ ಆಗುತ್ತೆ. ಅಂದರೆ ಅಲ್ಟಿಮೇಟ್ಲಿ ಏನು, ನೀವು ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಒಫೆನ್ಸ್ ಮಾಡಿದ್ರು ಅಥವಾ ಪಬ್ಲಿಕ್ ಸರ್ವೆಂಟು ಆ ಒಫೆನ್ಸ್ ಮಾಡಿದರೂ ಸಹ ಸಿಚುಯೇಷನ್ ಚೇಂಜಸ್. ನಾರ್ಮಲ್ ಒಫೆನ್ಸ್ಗಿಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಪನಿಷ್ಮೆಂಟೇ ಇರುತ್ತೆ. ಸೊ ಅಗ್ರಿವೇಟೆಡ್ ಒಫೆನ್ಸ್ಗಳು ಕೂಡ ನಾವು ಕಾಣ್ಬೋದು, ಮೋರ್ ಪನಿಷ್ಮೆಂಟ್ ಇರುತ್ತೆ ಅಂಥ ಸಂದರ್ಭದಲ್ಲಿ. ಹಾಗೆ ಸಪ್ರೇಟ್ ಚಾಪ್ಟರ್ ಇದೆ, 2 ಅದಕ್ಕೆ ಡೆಡಿಕೇಟೆಡ್ ಚಾಪ್ಟರ್ಸೇ ಇದೆ. ಒಫೆನ್ಸಸ್ ಬೈ ಆರ್ ರಿಲೇಟಿಂಗ್ ಟು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳುವಂಥ ಒಂದು ಚಾಪ್ಟರ್ ಇದೆ. ಅಥವಾ ಕಂಟೆಂಪ್ಟ್ ಆಫ್ ಲಾಫುಲ್ ಅಥಾರಿಟಿ ಆಫ್ ಪಬ್ಲಿಕ್ ಸರ್ವೆಂಟ್ಸ್, ಇದೆಲ್ಲ ಅಗ್ರಿವೇಟೆಡ್ ಒಫೆನ್ಸಸ್ಗಳು.
ಸೊ ಇದನ್ನು ಓದಬೇಕು ಅಂತಲೂ ಹೇಳೋದಿಲ್ಲ, ಓದಬಾರ್ದು ಅಂತಲೂ ನಾನು ಹೇಳುವಂಥದ್ದಲ್ಲ. ಆದರೆ ಎಕ್ಸೆಪ್ಷನ್ಸ್ಗಳ ಬಗ್ಗೆ ಜಾಸ್ತಿ ಮಹತ್ವನ ಕೊಡಿ. ಎಕ್ಸೆಪ್ಷನ್ಸ್ಗಳು ಅದ್ರ ಬಗ್ಗೆ ಇದೆ ಅಂತ ಆದರೆ ಓಕೆ. ಇನ್ನು ಅಗ್ರವೇಟೆಡ್ ಒಫೆನ್ಸ್ಗಳ ಅಷ್ಟು ಓದಬೇಕಂತ ಇಲ್ಲ. ಚಾಪ್ಟರ್ಸ್ಗಳದ್ದು ಏನೇನು ಒಫೆನ್ಸ್ಗಳಿವೆ ಅಂತ ತಿಳ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ಅದಕ್ಕೆ ಡಿಟ್ಟು ಪಿನ್ ಟು ಪಿನ್ ಡೀಟೇಲ್ಸನ್ನು ಓದಿ ತಿಳ್ಕೊಳ್ಬೇಕಂತಲ್ಲ. ಬಟ್ ಈ ಒಫೆನ್ಸ್ಗಳಲ್ಲಿ ಈ ಚಾಪ್ಟರ್ಗಳಲ್ಲಿ ಯಾವ ಒಫೆನ್ಸಸ್ಗಳಿವೆ ಅಂತ ಹೇಳಿ ಅಂದಾಜು ಮಾಡಿಕೊಂಡ್ರೆ ಸಾಕಾಗತ್ತೆ. ಇನ್ನು ಚೈಲ್ಡ್ ಹೇಳುವಂಥ ಹೊಸ ಡೆಫಿನೇಷನ್ನೇ ಇಲ್ಲಿ ಆ್ಯಡ್ ಮಾಡಿದ್ದಾರೆ BNS ಅಲ್ಲಿ. ಸೊ ಮೊದಲಾದರೆ ಬಿಲೋ 18 ಇಯರ್ಸ್, ಬಿಲೋ 16 ಇಯರ್ಸ್ ಅಥವಾ ಬಿಲೋ 12 ಇಯರ್ಸ್, ಗ್ಯಾಂಗ್ ರೇಪ್ ಆದರೆ ಈ ರೀತಿ, ಅಥವಾ ಕಿಡ್ನ್ಯಾಪಿಂಗ್, ಪ್ರೊಕ್ಯೂರಿಂಗ್ ಗರ್ಲ್, ಆ ರೀತಿಯೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ IPC ಅಲ್ಲಿ ಸ್ಕ್ಯಾಟರ್ ಆಗಿಬಿಟ್ಟಿತ್ತು. ನೌ ದೇ ಹ್ಯಾವ್ ಬ್ರಾಟ್ ಇಟ್ ಅಂಡರ್ ಅ ಸಿಂಗಲ್ ವರ್ಡ್ ಚೈಲ್ಡ್. ಸೊ ಚೈಲ್ಡ್ಗೆ ಸಂಬಂಧಪಟ್ಟ ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ಒಫೆನ್ಸ್ ಇರಲಿ, ಚೈಲ್ಡ್ ಅಥವಾ ವುಮನ್ಗೆ ಸಂಬಂಧಪಟ್ಟ ಒಫೆನ್ಸ್ಗಳು ಯಾವುದಿದೆ ಅಲ್ಲ, ಇಟ್ ಈಸ್ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಚೈಲ್ಡ್ ಹೇಳುವಂಥ ಡೆಫಿನೇಷನ್ ಇದೆ, ಒಫೆನ್ಸ್ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಹೇಳುವಂಥ ಚಾಪ್ಟ್ರೇ ಇದೆ, ಅದು ಕಂಪ್ಲೀಟ್ ಓದ್ಕೊಳ್ಬೇಕು. ಮತ್ತು ಚೈಲ್ಡ್ ವಿರುದ್ಧ ಮಾಡುವಂಥ ಪನಿಷ್ಮೆಂಟು ಇನ್ನೂ ಸಿವಿಯರ್ ಆಗಿರುತ್ತೆ. ಹಾಗೆ ಚೈಲ್ಡ್ ಮಕ್ಕಳು ಮಾಡುವಂಥ ಒಫೆನ್ಸ್ಗಳಿಗೂ ಎಕ್ಸೆಪ್ಷನ್ಸ್ಗಳಿವೆ. ಅಬ್ಸಲ್ಯೂಟ್ ಇಮ್ಯುನಿಟಿ, ಕ್ವಾಲಿಫೈಡ್ ಇಮ್ಯುನಿಟಿ ಹೇಳುವಂಥ ಎಕ್ಸೆಪ್ಷನ್ಸ್ಗಳಿವೆ. ಸೊ ಪಬ್ಲಿಕ್ ಸರ್ವೆಂಟ್ಗಿಂತ ಚೈಲ್ಡ್ ಹೇಳುವಂಥ ವಿಚಾರಕ್ಕೆ ಬಂದರೆ ಇನ್ನೂ ಜಾಸ್ತಿ ಮಹತ್ವನ ಕೊಟ್ಟು ನೀವು ಓದಬೇಕಾಗಿರುತ್ತೆ. ಎಲ್ಲೇ ಚೈಲ್ಡ್ ಅಂತ ಬಂದರು, ಕಿಡ್ನ್ಯಾಪಿಂಗ್ ಇರಲಿ ಅಥವಾ ಪ್ರೊಕ್ಯೂರಿಂಗ್ ಅ ಚೈಲ್ಡ್ ಇರಲಿ, ಸೆಲ್ಲಿಂಗ್ ಆರ್ ಬೈಯಿಂಗ್ ಚಿಲ್ಡ್ರನ್ನು ಅಥವಾ ಎಕ್ಸೆಪ್ಷನ್ ಇರಲಿ. ಸೊ ಚೈಲ್ಡ್ ಹ್ಯಾಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ BNS. ಇನ್ನು ಕೆಲವೊಂದು ವಿದಿನ್ ಆರ್ ವಿತೌಟ್ ಇಂಡಿಯಾ ಅಂತ ಹೇಳುವಂಥ ಆ ವಿಷಯಗಳನ್ನು ನಾವು ಕಾಣ್ತೇವೆ. ಈಗ ಅಬೇಟ್ಮೆಂಟಲ್ಲಿ ಭಾರತದಲ್ಲಿ ಮಾಡಿದ್ರು ಅದು ಇನ್ಕ್ಲೂಡ್ ಆಗುತ್ತೆ, ಭಾರತದ ಹೊರಗೂ ಮಾಡಿದ್ರು ಇನ್ಕ್ಲೂಡ್ ಆಗುತ್ತೆ. ಅಥವಾ ಎಕ್ಸ್ಟ್ರಾ ಟೆರಿಟೋರಿಯಲ್ ಆಪ್ರೇಷನ್ನು, ಹಾಗೆ ಸ್ಟೋಲನ್ ಪ್ರಾಪರ್ಟಿ ಬಗ್ಗೆ ಕೂಡ ನಾವು ಕಾಣ್ಬೋದು. ಥೆಫ್ಟ್, ಈ ವಿಚಾರಗಳೆಲ್ಲ ಸಹ ಭಾರತದಲ್ಲಿ ಮಾಡಲಿ, ಭಾರತದ ಹೊರಗೆ ಮಾಡಲಿ, ವಿತಿನ್ ಆರ್ ವಿತೌಟ್ ಇಂಡಿಯಾ ಅಂತ ಹೇಳಿ ಇಲ್ಲಿದೆ ನೋಡಿ, ಅದು ಅಪ್ಲೈ ಆಗುತ್ತೆ ಅಂತ ಹೇಳಿ. ಸೊ ಆ ವಿಷಯನೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೋದು, ಭಾರತದಲ್ಲಿ ಮಾಡಿದ್ರೆ, ಭಾರತ ಹೊರಗೆ ಮಾಡಿದರೆ ಅಂತ ಹೇಳಿ. ಸೊ ಎಕ್ಸಾಂಪಲ್ ನೋಡಿ, ಇದು 317, ಹಾಗೆ 254 ಪೆನಾಲ್ಟಿ ಫಾರ್ ಹಾರ್ಬರಿಂಗ್ ರಾಬರ್ಸ್ ಆರ್ ಡಕಾಯಿಟ್ಸ್, ಇಲ್ಲೂ ಕೂಡ ವಿದಿನ್ ಆರ್ ವಿತೌಟ್ ಇಂಡಿಯಾ ಅಂತ ಇದೆ. ಅಂದರೆ ಯು ಕ್ಯಾನ್ ಸಿ ದ್ಯಾಟ್ ಅಲ್ಟಿಮೇಟ್ ಇದ್ರದ್ದು ಏನು, ವಾಟ್ ಐ ವಾಂಟ್ ಟು ಕನ್ವೆ, ಐ ಡೋಂಟ್ ನೋ ಹೌ ಮಚ್ ನಿಮಗೆ ಎಷ್ಟು ಕನ್ವೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಐಡಿಯಾ ಏನಂತಂದರೆ IPC ಅಥವಾ BNS ಹೇಳುವಂಥದ್ದು ಕಬ್ಬಿಣದ ಕಡಲೆ ಅಲ್ಲ. ಅಲ್ಲಿ ಕೆಲವೊಂದು ವರ್ಡ್ಸ್ಗಳು, ಕೆಲವೊಂದು ಫ್ರೇಸಸ್ಗಳು ರಿಪೀಟ್ ಆಗ್ತಾ ಇರ್ತವೆ. ಒಂದು ಥೀಮ್ ಇದೆ, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಥೀಮ್ ಇದೆ. ಅದೇ ಫಾರ್ಮೆಟಲ್ಲಿ ಅದು ಹೋಗ್ತಾ ಹೋಗುತ್ತೆ. ಅದನ್ನು ನಾವು ಕಂಡು ಹಿಡ್ಕೊಂಡ್ರೆ, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಆವಾಗ ಎಂಟೈರ್ ಆ ಚಾಪ್ಟರ್ ಇರ್ಬೋದು, ಆ ಒಫೆನ್ಸ್ ಇರ್ಬೋದು, ಆ ಐಡಿಯಾ ಇರ್ಬೋದು, ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್. ಓಕೆ, ಈಗ ನೋಡಿ ಉದಾಹರಣೆಗೆ ಪನಿಷ್ಮೆಂಟ್ಗೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ಹೇಳ್ತಾನೆ. ಪನಿಷ್ಮೆಂಟ್ ಹೇಳೋದು ಕಾಮನ್ ಆಗಿ ಒಂದೇ ರೀತಿ ಹೋಗುತ್ತೆ. ಒಂದು ಇಂಪ್ರಿಸನ್ಮೆಂಟ್ ಫಾರ್ ಸೋ ಮಚ್ ಆಫ್ ಟರ್ಮ್ಸ್, ಅಂದರೆ 7 years ಟರ್ಮ್ ಅಂತ ಹೇಳ್ಬೋದು. ಪ್ಲಸ್ ಅಥವಾ ಆರ್ ಅಂತ ಇರುತ್ತೆ, ಫೈನ್ ಇರುತ್ತೆ, ಅಥವಾ ಫೈನಿನ ಎಷ್ಟು ಅಮೌಂಟ್ ಅಂತ ಇರುತ್ತೆ, 7,000 rupees, 2,000 rupees ಅಂತ ಇರುತ್ತೆ. ಅಥವಾ ದಿಸ್ ಆರ್ ಬೋತ್, ಎರಡೂ ಹಾಕ್ಬೋದು ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಈ ರೀತಿದನ್ನು ಒಂದು ಎಕ್ಸಾಂಪಲ್ ಹೀಗೆ ಕಾಣುವಂಥದ್ದು. ಇನ್ನು ಲಾಸ್ಟ್ ಇದು ಪನಿಷ್ಮೆಂಟನ್ನು ಯೂಶ್ವಲಿ ನಾವು ಜಡ್ಜ್ಮೆಂಟ್ ರೈಟಿಂಗ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಟ್ ಜನರಲಿ ಮ್ಯಾಜಿಸ್ಟ್ರೇಟ್ ಎಕ್ಸಾಮ್ಸ್ಗೆ ಇರುವಂಥದ್ದು 3 years ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇರೋ ಕಾರಣಕ್ಕೆ ಅಂಥ ಆಫೀಸ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಆದರೆ ಬೇರೆ ಬೇರೆ ವಿಧವಾದ ಪನಿಷ್ಮೆಂಟ್ಗಳಲ್ಲಿ IPC ಅಥವಾ BNS ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ನಾರ್ಮಲ್ ಇಂಪ್ರಿಸನ್ಮೆಂಟ್, ಹಿ ಮೇ ಬಿ ಇಂಪ್ರಿಸನ್ಮೆಂಟ್ ಆಫ್ ಇದರ್ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಕೊಡ್ತಾರೆ. ಇದರ್ ಡಿಸ್ಕ್ರಿಪ್ಷನ್ ಅಂದರೆ ಅದು ಸಿಂಪಲ್ ಇಂಪ್ರಿಸನ್ಮೆಂಟ್ ಆಗಿರ್ಬೋದು, ರಿಗರಸ್ ಇಂಪ್ರಿಸನ್ಮೆಂಟ್ ಆಗಿರ್ಬೋದು ಅಂತಲೂ ಹೇಳಿರ್ತಾರೆ. ಅಥವಾ ವಿತ್ ಫೈನ್ ಎಷ್ಟು ಅಮೌಂಟ್ ಅಂತ ಹೇಳಿರ್ತಾರೆ, ಅಥವಾ ಬರೀ ಫೈನ್ ಅಂತ ಹೇಳ್ತಾರೆ. ಅಥವಾ ಬೋತ್ ಇಂಪ್ರಿಸನ್ಮೆಂಟ್ ಆ್ಯಂಡ್ ಫೈನ್ ಅಂತ ಹೇಳಿರ್ತಾರೆ. ಅಥವಾ ಇಂಪ್ರಿಸನ್ಮೆಂಟ್ ಆರ್ ಫೈನ್ ಆರ್ ಬೋತ್ ಅಂತ ಇರುತ್ತೆ. ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ ಹೇಳಿರ್ತಾರೆ. ಅಥವಾ ಸಿಂಪಲ್ ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಹೇಳ್ಬೋದು, ರಿಗರಸ್ ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಹೇಳ್ಬೋದು, ಅಥವಾ ಪ್ಲೇನಾಗಿ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ತಾರೆ. ಪ್ಲಸ್ ಇನ್ನೊಂದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇದನ್ನು ನಾವು ತುಂಬ ಸಲ ಕಾಣ್ತೇವೆ. ಲೈಫ್ ಇಂಪ್ರಿಸನ್ಮೆಂಟ್ ಟಿಲ್ ಹಿಸ್ ರಿಮೈಂಡರ್ ಆಫ್ ಹಿಸ್ ನ್ಯಾಚುರಲ್ ಲೈಫ್, ಅವನು ಬದುಕಿರೋ ತನಕ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಅದು ಅರ್ಥ ಆಗುತ್ತೆ ಅಂತ. ಅಂದರೆ ಮಧ್ಯದಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರು ಯಾವುದೇ ಸಂದರ್ಭದಲ್ಲೂ ಅವನನ್ನು ಬಿಡುಗಡೆಗೊಳಿಸಬಾರ್ದು, ರೆಮಿಷನ್ ಮಾಡಬಾರ್ದು ಅಂತ ಹೇಳುವಂಥ ವಿಚಾರ ಇಲ್ಲಿ ಈ ಒಂದು ಫ್ರೇಸ್ ಮುಖಾಂತರ ನಾವು ಕಂಡುಕೊಳ್ತೇವೆ. ಹಾಗೆ ಕಮ್ಯುನಿಟಿ ಸರ್ವಿಸ್ ಹೇಳುವಂಥದ್ದು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೆಲವೊಂದಕ್ಕೆ ಮಿನಿಮಮ್ ಪನಿಷ್ಮೆಂಟ್, ಇನ್ನು ಹೊಸ ಆಫೆನ್ಸ್ಗಳಿಗೆ ಮಿನಿಮಮ್ ಪನಿಷ್ಮೆಂಟ್ ಇಂಪೋಸ್ ಮಾಡಿದ್ದಾರೆ. ಸೊ ಇದನ್ನು ನಾವು ಸ್ವಲ್ಪ ಈಗ ಕಮ್ಯುನಿಟಿ ಸರ್ವಿಸ್ಗೆ ಸುಮಾರು ಪೆಟ್ಟಿ ಒಫೆನ್ಸ್ಗಳು ಒಂದು 5-6 ಒಫೆನ್ಸ್ಗಳಿಗೆ ನೀಡಿದ್ದಾರೆ. ಹಾಗೆ ಮಿನಿಮಮ್ ಪನಿಷ್ಮೆಂಟ್ ಕೂಡ ಒಂದು 20-25 ಒಫೆನ್ಸ್ಗಳಿಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ.
ರಿಗರಸ್ ಇಂಪ್ರಿಸನ್ಮೆಂಟು ಅದೇ ಹಾಗೆ ನಿರ್ದಿಷ್ಟವಾಗಿ ಈ ರೀತಿ ಒಫೆನ್ಸ್ಗಳಿಗೆ ಈ ರೀತಿ ಪನಿಷ್ಮೆಂಟ್ ಅಂತ ಹೇಳಿ ನಾವು ಇಂಪಾರ್ಟೆಂಟ್ ಅಂತ ಏನು ತಿಳ್ಕೊಳ್ತೇವೆ ಅದಕ್ಕೆ ನಾವು ಎಷ್ಟು ಅಂತ ತಿಳ್ಕೊಂಡ್ರೆ ಆ ಪನಿಷ್ಮೆಂಟು ಇಟ್ ವುಡ್ ಬಿ ಈಸಿ. ಈಗ ಉದಾಹರಣೆಗೆ ನೋಡಿ ಥೆಫ್ಟ್ ಅಂತ ಇದೆ. ಥೆಫ್ಟ್ ಅಂತ ಹೇಳುವಂಥದ್ರಲ್ಲಿ ಯು ಕ್ಯಾನ್ ಸಿ ಹಿಯರ್ ಥೆಫ್ಟ್ ಹೇಳುವಂಥದ್ದು ಕಾಣ್ತೇವೆ. ಸ್ನ್ಯಾಚಿಂಗ್ ಹೇಳುವಂಥದ್ದು ಹೊಸ ಒಂದು ಒಫೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಮಾಡ್ಬೋದು ಹಾಗೆ. 7 years ಫೈನ್, ಇದು ಅಗ್ರಿವೇಟೆಡ್ ಒಫೆನ್ಸ್ಗಳು. ಇಲ್ಲಿ ಥೆಫ್ಟ್ ಅದೇ 3 years. ಈಗ ಸೆಕೆಂಡ್ ಕನ್ವಿಕ್ಷನ್ ಕೂಡ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳೋದು ಹೇಗೆ ನಾವು ನೆನ್ಪಿಟ್ಕೊಳ್ಬೇಕಂದ್ರೆ ಫುಲ್ಲಾಗಿ 7 years ಇಂಪ್ರಿಸನ್ಮೆಂಟ್ ಆ್ಯಂಡ್ ಫೈನ್ ಆರ್ ಬೋತ್, ಅದ್ರ ಬದಲು ಸಿಂಪಲ್ಲಾಗಿ 7 years ಆ್ಯಂಡ್ ಫೈನ್ ಅಂತ ಕೊಟ್ಟಿದ್ರೆ ಹೀಗೆ ಬರ್ಕೊಡ್ಬೋದು. ಅಥವಾ ರಿಗರಸ್ ಇಂಪ್ರಿಸನ್ಮೆಂಟ್ ವಿತ್ 10 years ಆರ್ ಫೈನ್, ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಲೈಫ್. ಸೊ ಹೀಗೆ ಒಂದು ಶಾರ್ಟ್ಕಟ್ಸ್ಗಳು, ಶಾರ್ಟ್ ವರ್ಡ್ಸ್ಗಳನ್ನು ಟೆಕ್ನಿಕ್ ಮಾಡಿಕೊಂಡು ಈ ರೀತಿ ಹೀಗೆ ಮಾಡಿಕೊಂಡ್ರೆ ಇಟ್ ವುಡ್ ಬಿ ಮೋರ್ ಈಸಿಯರ್ ಫಾರ್ ಯು. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೇರೆ ಬೇರೆ ನಾವು ಏನು ವಿಷಯಗಳನ್ನು ಓದಿದ್ವಿ ಅದು ಆ ವಿಚಾರಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಟ್ಟೆ. ಸೊ ನಾನು ಆವಾಗಲೇ ಹೇಳ್ತಾ ಇದ್ದ ಹಾಗೆ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಸೊ ನಿಮಗೆ ಈ ರೀತಿಯ ಲೆಕ್ಚರ್ಸ್ಗಳು ಬೇಕು ಅಂತ ಆದರೆ ಆಲ್ರೆಡಿ ವಿ ಹ್ಯಾವ್ BNS IPC ಲೆಕ್ಚರ್ಸ್ ಅಂತ ಇದರದ್ದು ಕಂಪ್ಲೀಟ್ ಲೆಕ್ಚರ್ಸ್, ರೆಕಾರ್ಡೆಡ್ ಲೆಕ್ಚರ್ಸ್ಗಳು ನಿಮಗೆ ಅವೈಲೇಬಲ್ ಇದೆ. ಇನ್ನು BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದು ಆನ್ ಗೋಯಿಂಗ್, ಇಲ್ಲಿ ಕಂಟಿನ್ಯೂ ಈಗ ಆಗ್ತಾ ಇರುವಂಥದ್ದು. ಇದು ರೆಕಾರ್ಡ್ ಲೆಕ್ಚರ್ಸ್ಗಳು ಅವೈಲೇಬಲ್ ಇದೆ. ಲೈವ್ ಕ್ಲಾಸ್ಗಳನ್ನು ಕೂಡ ಅಟೆಂಪ್ಟ್ ಮಾಡ್ಬೋದು. ಹಾಗೆ ಇದಕ್ಕೆ IPCಗೆ ಸಂಬಂಧಪಟ್ಟ ಹೊಸ ಬುಕ್ಸ್ ರಿಲೀಸ್ ಆಗಲಿಕ್ಕಿದೆ. ಬಟ್ ಪ್ರೆಸೆಂಟ್ಲಿ ಈಗ ಕಾನ್ಸ್ಟಿಟ್ಯೂಷನ್ನು ಹಾಗೆ CPC ಅದರದ್ದು ನೋಟ್ಸ್ಗಳು ನಿಮಗೆ ಲಭ್ಯ ಇದೆ. ಇನ್ನು ಜೂರಿಸ್ ಬ್ಯಾಚ್ ಹೇಳುವಂಥದ್ದು ಕಂಪ್ಲೀಟ್ ಡೀಟೇಲ್ ಆದ 1 ವರ್ಷದ ಕಾಂಪ್ರಹೆನ್ಸಿವ್ ಕೋರ್ಸ್ ಅಂತ ಹೇಳ್ಬೋದು. ಈ BNSS ಎಲ್ಲ 3500 2500 ಇರುವಂಥದ್ದು. ಸೊ ಇದು ನಿಮಗೆ ಎಲ್ಲಿ ಅವೈಲೇಬಲ್ ಅಂತ ಇದೆ ಅಂದರೆ abhijnalegal.in www.abhijnalegal.in ವೆಬ್ಸೈಟಲ್ಲಾದರೆ, ಇಲ್ಲ ಅಂದರೆ ನೀವು ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸಿರೀಸ್ ಅಂತ ಹೇಳಿ ಟೈಪ್ ಮಾಡಿದರೆ ನಿಮಗೆ ಆ ಆ್ಯಪ್, ದಿಸ್ ಇಸ್ ನಾಟ್ ವೆಬ್ಸೈಟ್ ವರ್ಷನು, ಮೊಬೈಲಲ್ಲಾದರೆ ಯು ಕ್ಯಾನ್ ಇನ್ಸ್ಟಾಲ್ ಅಂತ ಬರುತ್ತೆ. ದೆನ್ ಯು ಕ್ಯಾನ್ ಫೈಂಡ್ ಬೇರೆ ಬೇರೆ ಕೋರ್ಸಸ್ಗಳು. ಲಾಗಿನ್ ಆಗಿ OTP ಹಾಕಿ ಲಾಗಿನ್ ಆದರೆ ನಿಮಗೆ ಖಂಡಿತವಾಗ್ಲೂ ಅದು ಅಂದಾಜಿಗೆ ಸಿಗುತ್ತೆ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ IPC BNS ಹೇಗೆ ಸಿಂಪ್ಲಿಫೈ ಆಗಿ ಓದ್ಬೋದು ಅಂತ ಹೇಳುವಂಥ ವಿಚಾರ. ಯಾಕೆಂದರೆ ಇನ್ನು ಎಕ್ಸಾಮ್ ಯಾವಾಗಲೂ ಬೇಕಾದರೂ ಕರಿಬೋದು ನೋಟಿಫಿಕೇಷನ್ನು. ಸೊ ಈಗಲಿಂದನೇ ಓದಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಹೊಸದಾದ ಒಂದು ಟಾಪಿಕ್ನ ಡಿಸ್ಕಷನ್ ಮಾಡಲಿಕ್ಕೆ ಮತ್ತೆ ನಿಮ್ಮ ಮುಂದೆ ಹಾಜರಿರ್ತೇನೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.